ಮುದುಕಾದವ್ರ ಶರೀರ ಬಿಡ್ಲಿಕ್ಕೆ ಯಾರು ತಯಾರಿದೆ? ಹಾಂ, ಭಾರಿ ಐತಿ ಬಿಡಿ. ಯಾಕ್ರಿ? ಯಾರದೇನಪ್ಪ ವಯಸ್ಸಾದ ನಾವು ಬಿಟ್ಬಿಡು ನಿನ್ನ ಶರೀರ ಅಂತ ಸಾಧ್ಯ ಇನ್ನೂ ಏನಾರ ಎನರ್ಜಿ ಬರುವಂಗೆ ಔಷಧ ತಗೊಳ್ಳೋದು. ಯಾಕ್ರಿ? ಮಾಡ್ತಾರಲ್ಲ, ಕಾಯಕಲ್ಪ ಮಾಡ್ತಾರೆ. ಖರ್ಚು ಭಾಳ ಬರುತ್ತೆ ಅದಕ್ಕೆ. ಮಾಡಿಸ್ಬೋದು, ಕಾಯಕಲ್ಪ ಮಾಡಿ ಇನ್ನಷ್ಟು ದಿನ ಬದುಕಬೇಕು. ಮಾಡ್ಯಾರಿಲ್ಲ ಚವನ ಮಹರ್ಷಿಗಳು ಇದನ್ನು ನೋಡಿಲ್ಲ, ಸತಿ ಸುಕನ್ಯಾ ಇದ್ರಾಗ ಆಕೆ ತನ್ನ ಹಂಗಲ್ಲ, ಕೇಳಿಲ್ಲ ನೀ ಅದನ್ನು? ಕೇಳಿಲ್ಲ ಸತಿ ಸುಕನ್ಯಾ? ಹಾಂ, ಆಕೆ ವನ ವಿಹಾರಕ್ಕೆ ಹೋದಾಗ ಆಟ ಮಾಡ್ಕೊತ ಹುತ್ತಿಗೆ ಚುಚ್ಚಿ ಬಿಡ್ತಾಳೆ. ಅವ್ರು ಕೈಯಾಗ ಖಡ್ಗಾಯಿ ಎತ್ಕೊಂಡು ಹೋಗಿರ್ತಾಳೆ ಪ್ರಾಣಿಗಳ ರಕ್ಷಣೆ ಮಾಡೋಕ್ಕೆಲ್ಲ. ಚುಚ್ಚಿ ಬಿಟ್ಕೂಲೆ ಅಲ್ಲಿ ಚವನ ಮಹರ್ಷಿಗಳು ಧ್ಯಾನಕ್ಕೆ ಕೂತಿರ್ತಾರೆ. ಹೊತ್ತು ಬೆಳೆದಿರ್ತವೆ, ಕಣ್ಣು ಚುಚ್ಚಿ ಬಿಡಿ, ಕಣ್ಣು ಹೋಗಿಬಿಡ್ತವೆ. ಎರಡು ಕಣ್ಣು ಆಟ ಮಾಡ್ಕೊತ ಚುಚ್ಚಿ ಬಿಡ್ತಾಳೆ. ಅವಾಗ ಅದು ಹಿಂದಗಡೆ ಅವ್ರು ಒಳಗೆ ಕುಂತಾರ ಗೊತ್ತಾಗ್ಬಿಡ್ತೈತಿ. ರಕ್ತ ಬರಾಕೈತಿ ಬಿಡ್ತದೆ ಕಣ್ಣಾಗಿಂದ. ಆ ಟೈಮ್ ನೋಡಿ ಆಕೆ ಹಿಂಗೆ ಆಗ್ಬೇಕು. ಅವಾಗ ರಾಜ್ಯಾಗ ಅವರ ತಂದೆಗೆಲ್ಲ ಗೊತ್ತಾಗಿ ಏನಿತ್ತು ಪರಿಹಾರ ಇಂಥದನ್ನು ಮಾಡಿ ಬಂದಾಳ ಮಗಳನ್ನು. ಪಂಡಿತರನ್ನು ಕೇಳಿದ ಕೂಡಲೇ ಇಲ್ಲ, ಅವ್ರನ್ನ ಶರೀರ ಹೋಗೋ ಮಟ್ಟ ಜೋಪಾನ ಮಾಡ್ಬೇಕು ಅವರು. ಹಿಂಗಾಗಿ ಆಕೆಗೆ ಮತ್ತೆ ಏನು ಮಾಡೋದು, ಲಗ್ನ ಮಾಡಿಬಿಡುನು ಅಂತೇಳಿ ಆ ಮುದುಕಗೆ ಲಗ್ನ ಮಾಡಿಬಿಡ್ತಾರೆ. ಆಗಲಿ ಮತ್ತು ಕೂಡಗೆ ವಯಸ್ಸಾಗಿರ್ತೈತಿ, ಎಲ್ಲ ಇದಾದ ಕೂಡಲೇ ಮತ್ತೆ ಜೋಪಾನ ಮಾಡ್ಬೇಕಲ್ಲ, ಲಗ್ನ ಮಾಡಿಬಿಡ್ತಾರೆ. ಪದ ಪರಿಹಾರ ಅಂತೇಳಿ ಶಿಕ್ಷೆ ಅದ ಅದು. ಆ ಟೈಮ್ನಾಗ ಅಶ್ವಿನಿ ದೇವತೆಗಳು ನೋಡ್ತಾರೆ, ಇವೆಲ್ಲ ಜೋಡಿ ಹಿಂಗೆ ಆಕೈತಿದ್ದು ಅಂತ. ಏನು ಇದು ಇದಾಗಿ ಅವರು ಹಿಂಗೆ ಚವನ ಮಹರ್ಷಿ, ಅದಕ್ಕೆ ಚವನಪ್ರಾಶ ಅಂತ ಐತೆ ನೋಡ್ರಿ, ಇನ್ನೊಂದು. ಅದನ್ನು ಲೇಹ ಅದು ನೆಕ್ಕುದು ಚವನಪ್ರಾಶ. ಒಂದು ಕಂಪ್ನಿ ಅಜ್ಜಾರಿದ್ದಾಗ ಬರ್ತಿತ್ತು ನಮ್ಗೆ. ಏನು ಅದೆಲ್ಲ ಕೂಡ್ಕೊಂಡು ಒಂದು ಸ್ವಾಮ್ಲ ಅಂತ ಬರ್ತೈತಿ. ಮತ್ತೊಂದು ಅಜ್ಜಾರ ಇದ್ದಾಗ ಇರ್ತಿತ್ತು ಅದು ಸ್ವಾಮ್ಲ, ಚವನಪ್ರಾಶ. ಅದು ನೆಲ್ಲಿಕಾಯಿ ಇವನ್ನೆಲ್ಲ ಕೂಡಿಸಿ ಮಾಡಿದ್ದು ಆಯುರ್ವೇದ ಇದರಿಂದ. ಅದನ್ನು ತಗೋದ್ರಿಂದ ಮತ್ತು ಮರೇ ಬಂತು. ಸೀದಾ ಕಾಯಕಲ್ಪದ ಔಷಧ ಮಾಡಿಕೊಟ್ರು ಅಶ್ವಿನಿ ದೇವತೆಗಳು. ಅವಾಗ ಹರೇ ಬಂತು. ಮತ್ತೆ ಮೊದಲೇ ಕಾಯಕಲ್ಪ ಆಸೆ ಹೋಗೋದಿಲ್ಲ, ಇನ್ನೊಮ್ಮೆ ಮತ್ತು ಹಿಂಗೆ ಮಾಡ್ಬೇಕು ಅನ್ಸುತ್ತೆ. ಹೆಂಗೈತೆ ಅಂತ ಮನುಷ್ಯ. ಬ್ಯಾಡಪ್ಪ ಇದ್ರಾಗ ಸಾಕಿದ್ರೆ ಸವಾಸಿನ ಅಂತೇಳಿ ಸಂಬಂಧ ತಪ್ಪಿಸ್ಕೊಂಡು ಹೋಗ್ಬೋದು. ಬರ್ತೈತೇನೆ ಭಾಳ ಕಠಿಣ. ಬ್ಯಾಡಪ್ಪ ಇದ್ರ ಸವಾಸ ಎಂದೆಂದೂ ಬೇಡ ಅನ್ನೋ ಗಟ್ಟಿ ತಿಳುವಳಿಕೆ ಆಗೋದು ಭಾಳ ಕಠಿಣ. 24 ತಾಸು ಶರೀರ ಬಿಡ್ಲಿಕ್ಕೆ ಯಾರು ತಯಾರಿದ್ರಿ ಹೇಳ್ರಿ? ಸದ್ಯ ಈಗ ಬಿಟ್ಟು ಬಿಡ್ಬೇಕಂದ್ರೆ ಬಿಟ್ಟು ಬಿಡ್ಬೇಕು ಶರೀರ. ಇಚ್ಛಾಮರಣೆಗಳು ಜ್ಞಾನಿಗೆ ಮಾತ್ರ ಸಾಧ್ಯ. ಯಾವಾಗ ಬೇಕು ಅವಾಗ 24 ತಾಸು ಶರೀರ ಬಿಡ್ಲಿಕ್ಕೆ ತಯಾರಿರುತ್ತೆ. ಸಂಬಂಧ ತಪ್ಪಿಸ್ಕೊಂಡಿರ್ತಾರೆ ಅವರು. ತಪ್ಪಿಸ್ಕೊಂಡಾಗ ಹೆಂಗೈತಿ, ಸಂಬಂಧ ಇಟ್ಕೊಂಡಾಗ ಹೆಂಗೈತಿ ನೋಡು, ಎರಡೂ ಗೊತ್ತಾಗೈತಿ ನಿಮ್ಗೆ. ಶರೀರ ಸಂಬಂಧ ತಪ್ಪಿದಾಗ ಹೆಂಗಿರ್ತೀರಿ, ಸಂಬಂಧ ಇಟ್ಕೊಂಡಾಗ ಹೆಂಗಿರ್ತೀರಿ ಅಂತ. ಇದಕ್ಕೆ ಮೆರವಣಿಗೆ ಎಷ್ಟು ಮಾಡ್ಬೇಕಾಗತ್ತೆ, ತಿದ್ಯಾಡೋದು ತೀಡ್ಯಾಡೋದು ಏನು ಎಷ್ಟು ಮಾಡೋದು. ಹೌದಿಲ್ಲ? ಇದ್ರ ಹರ್ಬರ ಎಷ್ಟು ಹಿಡಿಬೇಕಾಗತ್ತೆ. ಇವೆಲ್ಲ ಹಸಿವು ತುಸಿಗಳ ಬಾಧೆ ಎಲ್ಲ. ಹೌದಿಲ್ಲ? ಈ ಶರೀರ ಭಾವ ಬಂದ ಕೂಡಲೇ ಹೌದಿಲ್ಲ? ಶರೀರ ಭಾವ ಇರಲಿಲ್ಲ ಅಂದ್ರೆ ಇವೆಲ್ಲ ಎಲ್ಲಿದಾವ ನೀವು? ಆರಾಮಿನ ಭಾವ ಇರ್ಬೇಕು. ಆರಾಮಿನ ಭಾವದಾಗಿರ್ಬೇಕನ್ನೋರೆಲ್ಲರೂ ಆರಾಮಿಗೆ ಅಡ್ಡಿಯಾಗುವಂಥದ್ದನ್ನೆಲ್ಲ ಕೈ ಬಿಡ್ಬೇಕು. ಶರೀರ ಭಾವ ಆರಾಮ ಇರೋಕೆ ಅನುಕೂಲ ಆಕೈತೆ, ನಾ ಪ್ರತಿಕೂಲ ಆಕೈತೆ ಅದು.
ಹ್ಞೂ ದುಃಖರಹಿತ ಇರ್ಬೇಕಂತೀವಿ ಯಾವುದು ಬ್ಯಾಡಪ್ಪ ದುಃಖ ನಮ್ಗೆ ಆರಾಮಿರ್ಬೇಕಂತೀವಿ ಆರಾಮಿರ್ಬೇಕಂದ್ರೆ ಅದಕ್ಕೆ ಅಡ್ಡಿ ಆಗದಂಥದ್ದು ಇದು ದೇಹ ಭಾವನೆ ಹೌದಿಲ್ಲ ದೇಹ ಭಾವನಳಿ ದುಃಖದ ಕೇಡು ಅಂತ ಶರೀರ ಇಟ್ಕೊಂಡು ಆರಾಮಿರ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಅದ್ರ ಧರ್ಮದ ಸಂಕಟ ಕೊಡುವುದನ ಅದು ಶರೀರ ಬೆಂಕಿ ಧರ್ಮ ಏನಪ್ಪ ಅಂದ್ರೆ ಸುಡುವುದ ಕೈಯಾಗಿ ಬೆಂಕಿ ಇಟ್ಕೊಂಡು ತಣ್ಣಗಿರ್ಬೇಕಂದ್ರೆ ಎಂದಿಗೆ ಸಾಧ್ಯ ಇಲ್ಲ ಹಾಗೆ ಶರೀರ ಹಿಡ್ಕೊಂಡು ನಾವು ಸುಖ ಹೊಂದಬೇಕಂದ್ರೆ ಎಷ್ಟು ಜನ್ಮಕ್ಕೆ ಆಗ್ಬೇಕು ಸಾಧ್ಯ ಇಲ್ಲ ಎಂದಿಲ್ಲ ಒಂದು ದಿನ ಶರೀರದ ಹಂಗೆ ಹರಿದು ನಿಂತಾಗನ ಕೆಲಸ ಆಗೋದಿಲ್ಲ ಇನ್ನು ಇದನ್ನು ಶರೀರ ನೆಟ್ಟಗೆ ಮಾಡ್ಕೊಂಡು ಜೀವಗಳ್ರಿ ಕೆಲಸ ಆಗೋಲ್ಲಂತಿದ್ಬೇಕು ಏನು ಹೇಳಲೆಪ್ಪ ಜೀವಗಳರ ಮಾತ ಅಂತ ನಾವು ಶಾಸ್ತ್ರ ಹೇಳೋರೆಲ್ಲ ಜೀವಗಳನ್ನ ಹೌದಿಲ್ಲ ಹೌದಿಲ್ಲ ಜೀವಗಾಡ್ರ ಮಾತಿದ್ದಿಲ್ಲ ಮಾತಾಡೋರೆಲ್ಲ ಅದನ್ನು ಅನುಭವ ಬಿಟ್ಟಿರೋಕ್ಕೆ ಎಷ್ಟು ಮಂದಿ ತಯಾರಿದೆ ಅಂತ ಶರೀರ ಸಂಬಂಧ ತಪ್ಪಿಸ್ಕೊಂಡಿರೋರು ಎಷ್ಟು ಮಂದಿ ಹ್ಞೂ ಶರೀರ ಇದ್ದಾಗ ಏನು ಕೆಲಸ ಮಾಡ್ಕೊಂಡ್ರಿ ಎಲ್ಲ ನಿಮಗಾರ ಉಪಯೋಗ ಮಾಡಿಕೊಂಡ್ರೆ ಶರೀರ ಇನ್ನೊಬ್ರಿಗಾರ ಉಪಯೋಗ ಮಾಡಿ ಆತ ಅದು ಇಲ್ಲ ನಿಮಗೂ ಉಪಯೋಗ ಮಾಡ್ಕೊಳ್ಳಿಲ್ಲ ಇನ್ನೊಬ್ರಿಗೂ ಉಪಯೋಗ ಮಾಡಲಿಲ್ಲ ಬದುಕಿ ಏನು ಮಾಡೋದೇನು ಭೂಮಿ ಮ್ಯಾಗ ಬದುಕೇನು ಮಾಡಿದೆ ಇಲ್ಲಿ ಸುಳ್ಳ ಮುದುಕಾಗಿ ಮೆರೆದೆಲ್ಲ ಹುಚ್ಚು ಮರುಳೆ ಅಂತ ಭೋಗಲಂಪಟ ಸುಖ ಘನವು ಭವರೋಗದಿ ಅದೆಲ್ಲ ಮರಣಕ್ಕೆ ಅನ್ನೋದು ಬರೀ ಭೋಗ ಜೀವನಕ್ಕಾಗಿ ಬದುಕಿ ಉಪಯೋಗ ಇರುವಂತ ವ್ಯರ್ಥವರು ಬರೀ ಅದಕ್ಕಾಗಿ ಶರೀರವನ್ನು ಉಪಯೋಗ ಮಾಡಿಕೊಂಡು ಬದುಕುವುದಾದ ಉಪಯೋಗ ಇಲ್ಲ ಶರೀರೇಭ್ಯ ವಂದ್ಯತಾಂ ನೀತಂ ಭವಭೋಗೋ ಪರಿಕ್ಷಯ ಅಂತ ಶರೀರವನ್ನು ಬರೀ ಉಣ್ಣೋದು ತಿನ್ನೋದು ಇಂದ್ರಿಯಗಳ ಮಜಾ ಮಾಡೋದಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ಭೋಗಕ್ಕಾಗಿ ಎಲ್ಲ ವ್ಯರ್ಥ ಕಾಚ ಮೂಲೇನ ವಿಕ್ರೀತ ಹಂತ ಚಿಂತಾಮಣಿರ್ಮಯ ಅಂತ ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ವ ಒಂದು ಎಂಥ ಕ್ರಮನ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡು ನೋಡ್ತೀವಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂದ ಧರ್ಮದ ಕಲು ಧರ್ಮ ಅಂದ್ರೆ ಅದ ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊ ನಾವು ಏನಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೇಕು ಶರೀರ ನಾವು ಅದನ್ನು ಬಿಟ್ಟು ಅಲ್ಲದನ್ನು ಗಟ್ಟಿಯಾಗಿ ಇಟ್ಕೊಂಡು ನಾವು ಮಾಡಬಾರದನ್ನು ಮಾಡ್ಕೊತಿರ್ಕೊಂಡು ಆಗಬಾರದು ಹಾಕ್ಕೊಂಡು ನಾವು ಮಾಡಬೇಕಾದಂಥ ಕರ್ತವ್ಯ ಏನು ಅನ್ನೋದನ್ನು ಮರ್ತು ಬಿಟ್ಟು ಆ ಪ್ರಜ್ಞೆನೇ ಇಲ್ಲ ಕರ್ತವ್ಯ ಪ್ರಜ್ಞೆ ಯಾರಿಗೈತಿ ಎದಕ್ಕೆ ಬಂದೀವಿ ನಾವು ಏನು ಮಾಡ್ಕೊಳಕತ್ತೀವಿ ಅನ್ನೋದು ಎಷ್ಟು ಮಂದಿಗೆ ಹೇಳ್ಬೇಕು ಒಂದು ಜಡ ಬುದ್ಧಿ ಜಡಸಂಗದಾಗ ಬರುತ್ತೆ ನಾವು ಅವ್ರಂಗ ಮಾಡೋದು ವಿಷಯ ಸಂಗ್ರಹ ವಿಷಯ ಭೋಗದಾಗ ಕಾಲ ಕಳಿಸತ್ವಾರಿ ಅದಕ್ಕೆ ನಮ್ಮ ಜೀವನ ಏನು ಹೇಳೋದು ಕೇಳೋದು ಮತ್ತು ಅದನ್ನೇ ಮಾಡೋದು ವಿಷಯದ ಅಪೇಕ್ಷೆ ಇಟ್ಕೊಂಡು ಏನು ಮಾಡಿದ್ರು ಎಲ್ಲ ವ್ಯರ್ಥ ಬ್ಯಾಡಪ್ಪ ಈ ಜಗತ್ತಿನಲ್ಲಿ ಏನೂ ಬೇಡ ಶರೀರ ಸಂಬಂಧ ಮೊದಲು ಮಾಡಿ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತಂದ್ರೆ ಈ ಅನುಭವ ಹೆಂಗೆ ಆಗ್ಬೇಕು ನಮಗೆ ಶರೀರ ಇನ್ನೂ ನೆಟ್ಟಗೆ ಇಟ್ಕೊಂಡು ಸುಖ ಹೊಂದಬೇಕು ಅನ್ನೋ ಆಶೆ ಆಯಿತು ಈ ಗುಳಿಗೆ ತೊಗೊಂಡ್ರೆ ರೋಗ ಬರೋದಿಲ್ಲ ನಿನಗಂದ್ರೆ ಬಡ್ಕೋತಾರೆ ಅದಕ್ಕೆ ಗುಳಿಗೆಗೆ ಯಾಕೆ ಹಾಂ ಎಲ್ಲೈತಿವಪ್ಪ ದೌಡ್ ಪಾಳೆ ಹಚ್ಚೋಣ ಬರೋದಿಲ್ಲ ಭಾರಿ ಗ್ಯಾರಂಟಿ ರೀ ಒಟ್ಟ ಬರೋದಿಲ್ಲ ಮುಪ್ಪನು ಬರೋದಿಲ್ಲ ಅದಕ್ಕೆ ತೊಗೊಂಡ್ಬಿಟ್ರೆ ಅಂದ್ರೆ ಭಾಳ ಚಲೋ ಅದು ಹೌದಿಲ್ಲ ಇನ್ನೂ ಹಂಗೆ ಇದನ್ನು ಇಟ್ಕೊಂಡು ಎಷ್ಟು ದಿನ ಆಗಿದಾವೆ ಭಾಳ ದಿನ ಬದುಕಿರಾರ ಏನು ಉಳ್ದಾರನ್ರಿ ಈ ಜಗತ್ತಿನಾಗ ಭಾಳ ದಿನ ಬದುಕಿದಾರ ಅನ್ನೋರ ಉಳ್ದಾರನ ಕೈ ಬಿಟ್ಟಾರಿಲ್ಲ ಸುಳ್ಳು ಎಲ್ಲ ವ್ಯರ್ಥ ಕಷ್ಟಪಟ್ಟಿಲ್ಲ ಇದ್ರ ಸಂಬಂಧ ನಿರರ್ಥಕ ಶ್ರಮ ಅಂತ ಇದ್ರ ಸಂಬಂಧ ಏನು ಮಾಡೋದಿಲ್ಲ ಭಾಳಷ್ಟು ಇದನ್ನು ತಯಾರು ಮಾಡಿರೋ ಉಪಯೋಗಿಲ್ಲ ಭಾಳಷ್ಟು ಅಗದಿ ಟಾನಿಕ್ ತೊಗೊಂಡು ವ್ಯಾಯಾಮ ಮಾಡಿ ಅಗದಿ ಏನು ಶರೀರ ಇಟ್ಕೊಂಡ್ರೆ ಏನು ಆರಾಮದಾರ ನಾವು
ಎಷ್ಟು ದಿನ ಇರ್ತಾರೆ ಅವ್ರು, ಎಷ್ಟು ದಿನ ಮಾಡೋಣ ಹೆಂಗೆ ಮಾಡಿರೋ ಇದ್ರಾಗ ಸುಖ ಇಲ್ಲ. ಏನು ಬುದ್ಧಿ ಎಲ್ಲ ಮಾಡಿ ನೋಡ್ಕೊಂಡ ಏನು ಶರೀರ ಎಲ್ಲ ಬೇಕಾದಂಗೆ ಸೊಕ್ಕಿಸಿ ನೋಡಿದ, ಅದನ್ನು ಕೃಷಿ ಮಾಡಿ ನೋಡಿದ, ಮೈಯೊಳಗಿನ ಎಲ್ಲ ನರನಾಡಿಗಳು ಕಾಣಕತ್ತು, ಹಂಗವ ಆ ಶರೀರವನ್ನು ಕೃಷಿ ಮಾಡಿದ, ಉಪವಾಸ ಮಾಡಿ ಎಲಿ ಬಿಗೆತ್ತಿ ಎಲ್ಲ ನರಗಳು ಎದ್ದು ಕಾಣಕತ್ತು. ಇನ್ನು ಹೊಕ್ಕೈತಿ ಶರೀರ ಅಂತ ಮತ್ತೆ ಆಹಾರ ಹಾಕಾಕತ್ತು, ಉಪಯೋಗ ಆಗೋದಿಲ್ಲ, ಇದು ಉಪಯೋಗ ಇಲ್ಲ. ಏನು ಆ ಸ್ವಕ್ಕಿಸಿ ನೋಡಿದ, ಕೃಷಿ ಮಾಡಿ ನೋಡಿದ, ಆದರೂ ಅದರಾಗ ಲಾಭ ಇಲ್ಲ ಅಂತ ಮತ್ತು ಎಷ್ಟು ಅಷ್ಟ ಅದನ್ನು ಶರೀರ ಬದುಕು ಸುಸಂಬಂಧ ಹಾಕಿ ಜ್ಞಾನ ಮಾಡಿಕೊಂಡು ಏನು ಭಾಳ ಗುದ್ದಾಡಕ್ಕೆ ಹೋಗ್ಬಾರ್ದು ಸಂಬಂಧ. ಗುದ್ದಾಡಿ ಗುದಿ ಹಸ್ಕೊಂತೆ ಅಂತ ಕೆಲಸ ಅಂತ. ಏನು ಇನ್ನೇನು ಯೋಜನಾದಿಗಳನ್ನು ಮಾಡ್ತೇವೆ, ಇದನ್ನು ಮಾಡಿ ಅದನ್ನು ಹಂಗಾರ ಸುಖ ಹಿಂಗಾಗಿ ಹೆಂಗಾದರೂ ಇದ್ರಾಗಿಲ್ಲ ಅಂತ ಗುರು ಎಲ್ಲಿ ಸಿಗೋದಿಲ್ಲ, ಸ್ವಂತ ಎಲ್ಲಿ ಸಿಗ್ಬೇಕ್ರಿ, ಯಾರು ಸಿಗ್ಬೇಕು, ಹುಡ್ಕೊಂತ ಊರು ಅಂದ್ರಲ್ಲ. ಸಿಕ್ಕರಾರ ಏನು ಮಾಡ್ಕೊಟ್ಟಿನಿ, ನಮ್ಮಲ್ಲಿ ಬೇಕಾದ ಉತ್ಕಟ ಇಚ್ಛ ಇದೆಲ್ಲ ಇದ್ರ ಬ್ಯಾಡಪ್ಪ, ಇದು ಸಹವಾಸ ಮತ್ತು ನಮಗೆ ದುಃಖ ಕೊಡೋದು ಭಾಳ ಅತಿ ಮೋಹ, ಶರೀರದ ಮ್ಯಾಗಿನ ಮೋಹ ನಮ್ಮನ್ನ ಏನು ಮಾಡ್ತೈತಿ, ಭಾಳ ಹೀನ ಸ್ಥಿತಿಗೆ ಒಯ್ತೈತಿ. ಏನು ದೇಹ ವಾಸನ ಏನು ಮುದುಕಾದರೂ ಹೋಗುವುದಿಲ್ಲ, ದೇಹ ವಾಸನ ಏನು ವಾಸನಾತ್ರೆಗಳು, ದೇಹ ವಾಸನ, ಶಾಸ್ತ್ರ ವಾಸನ ಇವೆಲ್ಲ, ಮತ್ತು ಲೋಕವಾಸನ, ಜನರ ಕಡೆಯಿಂದ ಮಾನ ಮರ್ಯಾದೆ ತಗೋಬೇಕು, ನಾವು ಹೌದು ಅನ್ಸ್ಬೇಕು, ಅದೊಂದು ವಾಸನ. ಏನು ಎಲ್ಲ ವಾಸನಾತ್ರಯಗಳನ್ನು ನಾಶ ಮಾಡಿ, ಏಷಣತ್ರಯಗಳು, ವಾಸನಾತ್ರಯಗಳು, ಏಷಣತ್ರಯಗಳು. ಏಷಣತ್ರಯಗಳಲ್ಲಿ ಗಂಡನ ಇಚ್ಛ, ಹೆಂಡತಿ ಇಚ್ಛ, ಮಕ್ಕಳ ಇಚ್ಛ, ದ್ರವ್ಯದ ಇಚ್ಛ, ಇದೆಲ್ಲ ಒಳಗದ. ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಆಶೆ, ಚಲೋ ಹೆಂಡತಿ ಮಾಡ್ಕೋಬೇಕು, ಚಲೋ ಗಂಡನ ಮಾಡ್ಬೇಕು, ಚಲೋ ಮಕ್ಕಳನ್ನ ಹಡಿಬೇಕು, ಗಂಡು ಮಗನ ಹಡಿಬೇಕು. ಹೌದು, ಒಂದು ಕಾಲ ಇತ್ತು ಅದೇ ಗಂಡು ಮಗನ ಹಡಿಬೇಕು ಅನ್ನೋದು, ಈ ಗಂಡು ಮಗನ ಹಡಿಬೇಕು ಉಪಯೋಗ ಇಲ್ಲ. ಏನು ಇನ್ನು ಹೆಣ್ಣು ಮಕ್ಕಳು ಅಷ್ಟು ಶಾನೆ, ಗಂಡು ಮಕ್ಕಳು ಇಲ್ಲ. ಹೌದು, ಇಪ್ಪತ್ನಾಲ್ಕು ತಾಸು ಶರೀರ ಬಿಡಾಕಿ ಯಾವ ತಯಾರಿರ್ತಾನೆ ನಾವು ನಿಶ್ಚಿಂತ ಪುರುಷ. ಅದ್ರ ಕವಲ ಇವರು ಆತ್ಮಭಾವದಲ್ಲಿ ಇರ್ತಾನೆ, ಯಾವಾಗಲೂ ಬಿದ್ದು ಹೋಗಲ್ಲ ಬಿಡ ಶರೀರ ಅಂತ. ಕಾಲಕ್ಕೆ ಅನುಸಾರವಾಗಿ ಅದು ಬಿದ್ದು ಹೋಗ್ಬಿಡುತ್ತೆ ಶರೀರ, ನಾವು ಅದ್ರ ಕಡೆ ಲಕ್ಷ್ಯ ಇರೋದಿಲ್ಲ, ಅದು ಓದ್ತು ಇಲ್ಲ ಅನ್ನೋ ಭಾವ ಇಲ್ಲ, ನಾವು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವು. ಏನು ಶರೀರ ಇದ್ದಾಗಲೇ ಅದರಿಂದ ಏನು ಲಾಭ ಮಾಡ್ಕೊಂಡ್ರಿ? ಪರೋಪಕಾರಾರ್ಥವಾಗಿ ದಿನಾಲು ಸ್ವಲ್ಪರ ವೇಳೆ ಮೀಸಲಾಗಿ ಇಡೋರು ಯಾರಿದ್ದೀರಿ? ಇನ್ನೊಬ್ಬರಿಗೆ ಉಪಕಾರ ಮಾಡುವ ಪ್ರಯತ್ನ ನಡೆಸಿ ಒಂದು ವೇಳೆ ನಿಮ್ಮ ಆಯುಷ್ಯದ ವೇಳೆದೊಳಗೆ ಇನ್ನೊಬ್ಬರಿಗೆ ಹಿತ ಮಾಡಬೇಕಪ್ಪ ಅಂತ ಆ ವೇಳೆಯನ್ನು ಪರೋಪಕಾರಕ್ಕಾಗಿ ಈ ವೇಳೆ ಉಪಯೋಗ ಮಾಡ್ಕೊಂಡು ಬರೇ ಪುರುಸೊತ್ತಿಲ್ರಿ ನಮ್ಗೆ. ಯಾಕ್ರಿ ನಮ್ಗೆ ಪುರುಸೊತ್ತಿಲ್ಲ, ಎಲ್ಲಿ ಬಂದ್ಬಿಡಪ್ಪ ನೀವು ನಾವ ಹೇಳ್ಬಿಡ್ತೇವೆ. ಯಾಕ್ರಿ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತೆ ನೋಡ್ಕೊರಿ. ಅಂದ್ರೆ ಶಾಸ್ತ್ರ ಇದೈತಿ ನಿನಗೆ. ಏನು ಅದು ಸತ್ಪುರುಷರಲ್ಲಿ ಇರಬೇಕು, ಅವ್ರ ಜೀವನ ಹಂಗೆ ಪರೋಪಕಾರಕ್ಕಾಗಿ ಶರೀರವನ್ನು ಉಪಯೋಗ ಅವರು ತಂದು ಏನಾಯ್ತು ಅನ್ನೋ ಸುಧಾ ಬಿಟ್ಟು ಇನ್ನೊಬ್ಬರಿಗೆ ಹಿತ ಆಕೈತೆ ಅಂದ್ರೆ ನಡೀಲಿ. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತೆ ನೋಡ್ಕೊಳ್ಳಿ. ಅಂದಾಗ ಇದರ ಲಾಭ ಮಾಡ್ಕೊಳಕ್ಕೆ ಶರೀರ ಕೆಟ್ಟು ಹೋಗೋ ಶರೀರದ ಲಾಭ
ಇನ್ನೊಬ್ರಿಗೆ ಹಿತ ಮಾಡೋದ್ರೊಳಗೆ ಇನ್ನೊಬ್ರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ. ಪರೋಪಕಾರಾರ್ಥಮಿದಂ ಶರೀರ. ಹೆಂಡ್ರ ಮಕ್ಕಳು ಗುಜರಣೆ ಎಲ್ಲರೂ ಮಾಡ್ತಾರೆ, ಏನು ದೊಡ್ಡ ಕೆಲಸ. ಈ ಹೆಂಡ್ರ ಮಕ್ಕಳ ಸಂಬಂಧ ಏನೆಲ್ಲ ದುಡಿದು ಕಂತ್ರಾಟ ಮಾಡಿ ಸತ್ಯ ಅಂದ್ರೆ ನಾಳೆ ಹೆಂಡ್ರ ಮಕ್ಕಳು ಯಾರೋ ಬರೋದಿಲ್ಲ ಯಮನಲ್ಲಿ ನಿನ್ನ ಜವಾಬ್ ಕೇಳಕ್ಕೆ. ಯಾಕ್ರಿ ಯಾರೂ ನಿಂದಿರೋದಿಲ್ಲ ತಾಗಿಂದ. ಯಾವ್ದ್ರ ಸಹ ನೀನ ಮಾಡಿದ್ದ ನೀನು ಅನುಭವಿಸೋದು, ನಮಗೇನು ಸಂಬಂಧ ಅಂತಾರೆ ಅವರು. ಹಾಂ, ಏನೆಲ್ಲ ಎಷ್ಟು ಸುಳ್ಳು ಹೇಳೋದು, ಮೋಸ ಮಾಡೋದು ಎಲ್ಲ ಮಾಡಿ ಹೆಂಡ್ರ ಮಕ್ಕಳ ಸಂಬಂಧ ಮಾಡಿ ಸತ್ಯ ಅಂದರೆ ಯಾರೂ ಬರೋದಿಲ್ಲ ಅಲ್ಲಿ ನನಗೆ. ಏನು ಕರ್ಮದ ಕೋರ್ಟ್ನಾಗ ಜವಾಬ್ ಕೊಡಕ್ಕೆ. ಅಲ್ಲಿ ಏನು ಹೇಳೋನು? ಗಳಿಸಿ ಇಟ್ಟು ಎದುರಾಗ ನಿನ್ನ ಜೀವನ ಹಾಳು ಮಾಡ್ಕೊಂಡೇನು. ಗಳಿಸೋದ್ರಾಗ ಶರೀರ ಎಲ್ಲ ಎದಕ್ಕೆ ಬಂತು? ತಿರ್ಗಾಣದ ಖರ್ಚಾಗತ್ತೆ ಅನ್ನೋದು. ಮತ್ತೆ ಇಷ್ಟು ಖರ್ಚಾದ್ರೆ ಮತ್ತು ಗಳಿಸೋದಿದ್ರೆ ಅವ್ರಿಗೆ ತಿನ್ನು ಸಂತಿನ ಮಾಡೋದಲ್ರಿ ಅವ್ರ. ದುಡ್ಡಿನ ಆಶೆ ಇದ್ದಾವ, ಆ ಲೋಭಿ ಇದ್ದಾವ, ಸಂತಿ ಮಾಡೋದು ನಾವು. ಎಲ್ಲರ ಜೀವನ ಕಳೆದು ಮತ್ತೆ ದುಡ್ಡು ಹೊಡಿತಪ್ಪ. ತಪ್ಪಿಬಿಡುದಪ್ಪ ಸಂತಿ ದಿನ ತಪ್ಪಿಬಿಡುದು, ತಿನ್ನು ಸಂತಿ ಮಾಡೋದು ನಾವು. ದೊಡ್ಡ ಲೋಭಿ ಅದಿಲ್ಲ. ಬಾಪ್ ಕೌನ್ ಹೈ ಅಂದ್ರೆ ಲೋಭ ಹೈ ಅಂತ. ಏನು ಪಾಪದ ತಂದೆ ಯಾವುದು ಅಂದ್ರೆ ಲೋಭ. ಅದಕ್ಕೆ ದುರ್ಗುಣ ಅಂತಾರೆ. ಕಡಲೋಭದಿಂದ ದುರ್ಗುಣ ಮಿನ್ನುಂಟೆ ಅಂತ. ಯಾವ ವಿಷಯಕ್ಕೆ ಹೋದರೂ ಆ ಎಲ್ಲ ವಿಷಯಗಳಿಂದ ಮನುಷ್ಯ ಒದಗಿನ ತಿಂದ. ನೋಡ್ರಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗತ್ತು ಇರಲಿ, ಯಾವ ವಿಷಯದಾಗ ಆದರೂ ಹಣಿಕೆ ಆಗಿರೋದು. ಏನೇನು ಊಟ ಮಾಡಿದಿರಿ ಅಂದ್ರೆ ಪುರಂದರದಾಸರು. ಯಾಕ್ರಿ ಡೊಂಕ ಬಾಲದ ನಾಯಕರೇ ನೀವೇನೇನು ಊಟ ಮಾಡಿದಿರಿ ಅಂತ. ಯಾವ ವಿಷಯದಾಗ ಹೊಕ್ಕಿ ಅಲ್ಲಿ ಒದಗಿನ ತಿಂದ್ರಿ. ಹೋಗಿ ಕಾಯ್ಕೊಯ್ ರಾಘವ ಮಾಡುವಿರಿ ಅಂದರು. ತಿನ್ನೋದ್ರಾಗ ಅಲ್ಲಿ ಸಾಕ ವಾಯ್ಕ್ ಅನಿಸ್ತೈತೆ. ಅದು ಬದಲು ತಿನ್ಬೇಕನ್ನೋ ಎಷ್ಟು ತಿಂತೀಪ್ಪ ನೀವು. ಮೊದಲೇ ತುತ್ತಿನಲ್ಲಿ ಇದ್ದಂಥ ರುಚಿ ಕೊನೆ ತುತ್ತಿಗಳಿದಿಲ್ಲ, ವಾಯ್ಕ್ ಅನಿಸ್ತೈತಿ. ಇವೆಲ್ಲ ರೂಪದಾಗಿರುವಂಥ ಸುಖ ಎಲ್ಲಿ ತನಕ ಇರ್ತೈತಿ? ರೂಪ ಯಾಕ್ರಿ ಅದು ಬೇಸರ ಆಕೈತಿ. ಎಷ್ಟೋ ತನಕ ನೋಡ್ತೀನಿ ಅದು. ಗಾಯನ ಎಷ್ಟೋ ತನಕ ಕೇಳ್ತೀವಿ. ವಾಸನ ಶೇಂಟ್ ನಮ್ಮನೆ ಶೇಂಟ್ ಹೊಡ್ಕೋತೀವಲ್ಲ ಎಲ್ಲ ಸಂದಿಗೆ ಹೊಡ್ಕೋತೀವಿ ಶೇಂಟ್. ಅದು ಎಷ್ಟೋ ತನಕ ಇರ್ತೈತಿ ಆ ಶೇಂಟ್. ಅದು ಬೇಸರ ಆಕೈತಿ. ತಲೆ ನೋಯಾಕೈತಿಪ್ಪ ಇದು. ಸ್ಪರ್ಶ ಎಷ್ಟೋ ತನಕ ಇರ್ತೈತಿ, ಸ್ಪರ್ಶದ ಸುಖ. ಅದು ಎಲ್ಲ ಏನಾಕೈತಿ? ನಿರಾಶೆ ಆಕೈತಿಲ್ಲ ಹಿಂದಾಗಿ. ಕಂಡಾಗಲಿ ರಮಣಿ ಇವೆಲ್ಲ ಉಂಡಾಗಲಿ ನೆರೆಸಲು ನಿಂತಿರಲಿಲ್ಲ. ಅದಕ್ಕೆ ಇದರ ಒಡನಾಟ ಬ್ಯಾಡಲಿ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಒಡನಾಟ ಬ್ಯಾಡಲಿ ಮನಸ್ಸ. ಅದರಿಂದ ಹೆದಕ್ಕೆ ಸರಿ ಅವು ಇಲ್ಲೂ ನಮ್ಗೆ ಆರಾಮಿರಾಗಿ ಬರ್ತೈತೆ ಅನ್ನೋದನ್ನು ಕಂಡುಕೊಂಡ್ರು ಅನುಭವಿಗಳು. ಆರಾಮಿರಾಗಿ ಯಾವುವೂ ಬೇಕಾಗಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಭೋಗಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು ಒಂದು. ಅದು ನಮ್ಮ ಸ್ವರೂಪದ ಆನಂದ. ಈ ಮನುಷ್ಯನ ಜನ್ಮಕ್ಕೆ ಮಾತ್ರ ಅದು ಸಾಧ್ಯದ ತಿಳ್ಕೊಳಿಕ್ಕೆ ಬರ್ತದೆ. ಪ್ರತಿಯೊಬ್ಬ ಮಾನವನಿಗೆ ಅದ್ರ ತಿಳ್ಕೊಳಿಕ್ಕೆ ಈ ಲಾಭ ನಾವು ಮಾಡ್ಕೊಳ್ತಾ ಇರಲಿಲ್ಲ. ಏನು ಇದು ಹೊಳಿತಾನೆ ಇಲ್ಲ, ಸಾಮಾನ್ಯ ಜನರಿಗೆ ಇದು ಹೊಳಿತಾನೆ ಇಲ್ಲ. ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಕುಂತವ್ರಿಗೆ ಅಂತ ಇದು ಹೊಳಿದೆ. ಬರೀ ಬಾಳೆ ಮುಂಜಾನೆ ಸಂಜೆ ಮಠ ಬರೀ ಅದೇ ಹೆಸಂಗ ಕಾಲು ಕಳಿಕೆ ಜೀವ ಬರೀ ಅದರದ ಹೆಸನ. ಮತ್ತೊಂದು ಏನು ಮಾತಿಲ್ಲ ಇಲ್ಲ. ಬಾಳೆ ಸುದ್ದಿಯಾಗ ಕಾಲು ಕಳಿಕೆ ಜೀವ. ಅದಕ್ಕೆ ಬಾಕಿ ಕಠಿಣ ಐತೈತೆ. ಇಲ್ಲಿ ಬಂದಾಗಷ್ಟೇ ಹಿಂಗೆ ಮಾತಾಡೋದು. ಬಿಡು ಪುರುಷತ್ರೆ ಬರೀ ಬಾಳೆ ಹೆಸರಿನಾಗ ನೀವು ಮುದುಕಾದರೂ ಬಿಡಲಿಲ್ಲ. ಅದನ್ನು ಆ ಹೆಸನ ಬಿಡಲಿಲ್ಲ. ಆ ಹೆಸನ ಬಿಟ್ಟು ಕಡೆ ಎಲ್ಲ ಕೊಟ್ಟು ಇದರ ಅಭ್ಯಾಸದಾಗ ಹುಡುಗಕ್ಕೆ ಬರ್ತೈತಿ. ಪೆನ್ಷನ್ ಆದರೂ ಎಲ್ಲ ಕತೆ ಮುಗಿದ್ರು ಬರ್ಬೇಕು ಮತ್ತು ಇನ್ನೂ ಅದನ್ನು ಮಾಡ್ಬೇಕಂತ ಅಲ್ಲೇ ಹಣಿಕೆ ಆಗ್ತದೆ. ಮತ್ತು ಅಲ್ಲೇ ಜನ್ಮ ಬರ್ತೈತಿ. ಮತ್ತು ಯಾರ್ಯಾರಿಗೆ ಹೆಸರು ಇರ್ತೈತಿ ಅದೇ ವಾಸನ ಕಟ್ಕೊಂಡು ಸೇರಿ ಬಿಡ್ತೈತಿ ಮತ್ತು ಅಲ್ಲಿ ಜನ್ಮ ಬರ್ತೈತಿ. ಏನು
ವಿಷಯ ವಸ್ತುಗಳಲ್ಲಿ ಆನಂದ ಇಲ್ಲ, ಆನಂದ ಮಾತ್ರ ತನ್ನ ಸ್ವರೂಪದ ಅಂತ ತಿಳುವಳಿಕೆ ಎಷ್ಟು ಜನರಿಗೆ ಅದ ಇದು. ಈ ತಿಳುವಳಿಕೆ ಹೊಳಿಬೇಕಾದ್ರೆ ಇನ್ನೂ ಎಷ್ಟು ಕೋಟಿ ಜನ್ಮ ಹೋಗ್ತಾವೋ ಏನೋ. ಏನು ಇದು ನನ್ನಲ್ಲೇ ಐತಿ, ನನಗೆ ಬೇಕಾದದ್ದು ಯಾವ್ದ್ರಾಗೂ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕಾತಂದ್ರೆ ಭಾಳ ಜನ ಹೇಳಿದೆ. ಹೇಳೋರಿಗೆ ಕೇಳೋರಿಗೆ ಹೊಳೆದತ್ತೆ ನೋಡ್ತಾರೆ. ದಿನ ಅದರಾಗ ಐತನಂದ್ರೆ ಹೊಳೆದಲ್ಲಿ ಮತ್ತು ಅಜ್ಞಾನ ಮುಸಿಗೆ ಬಿಡ್ತೈತಿ, ಮತ್ತು ಹೊರಗಿನ ವಿಷಯ ವಸ್ತುಗಳು ವ್ಯಾಮೋಹಕ್ಕೆ ಬಿದ್ದು ಬಿಡ್ತೀವಿ. ಏನು ಗೊತ್ತಾಗಲಂಗೆ ಬಂದು ಮುಗುಳ್ಯಾಗ ಕೈಯಾಗಿ ಹೊಡಿತೈತೆ ಅದು ಮಾಯ. ಹೌದಿಲ್ಲ? ಎಂತೆಂಥವ್ರನ್ನೂ ಬುಡಿ ಮೇಲೆ ಮಾಡೈತೆ ಅದು. ಏನು ಈ ಶರೀರ ಮೇದ್ಯೋ ಏನು ಅಮೇದ್ಯೋ ಇದು ಅಂತ. ಅಮೇದ್ಯ ಹೋದಿಲ್ಲ, ಹೊಲಸಿನ ಕೂಟ್ರಿ ಹೋದಿಲ್ಲ, ಮಲವೆರಡರ ಬೆಸಿಗೆ ಎಷ್ಟು ಜನರಿಗೆ ಹೊಡೆದಿದ್ದು. ಮಲವೆರಡರ ಬೆಸಿಗೆ ಅನ್ನೋದು ಇದು ಹೊಲಸು ಅನ್ನೋದು ಎಷ್ಟು ಮಂದಿಗೆ ಹೊಡೆದೈತಿ. ಹೊಲಸು ನಾನು ಅಂತ ತಿಳ್ಕೊಂಡು ನಾವು ನೀನು ಹೊಲಸಿ ಅಂದ್ರೆ ಸಿಟ್ಟು ಹೊಲಸಿನ ಭಾವ, ಹೊಲಸು ನಾನು ಅಂತ ತಿಳ್ಕೊಂಡಿಲ್ಲ. ಎಲ್ಲರೂ ಇದೆ ನಾನು ಅನ್ನೋ ಭಾವದಾಗ, ಹೊಲಸಿನ ಭಾವದಾಗ ಇದೆ. ಇದನ್ನು ಬಿಟ್ಟಾಗ ನಮ್ಮ ಇರುವಿನ ಅನುಭವ ಮಾಡ್ಕೊಳಕ್ಕೆ ಸಾಧ್ಯ. ಪರಿಶುದ್ಧವಾದ ಇರುವು ಯಾವುದೈತೆ ನಮ್ಮ ಸ್ವರೂಪ. ಅದು ಬಿಟ್ಟು ಪರಿಶುದ್ಧ ಚೈತನ್ಯಮಯ ನೀನಾಗಿದ್ದು ಈ ಜಡಪಂಚಭೂತ ದೇಹವಿದೆ ನೀನೆಂಬಿ ಹಂಗಿಂದ ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೆ ಅಂದರು. ಶಾಣೆ ಅನ್ಕೋ ನೀನು ಅಂತ. ನಿನ್ನಂಥ ಮೂರ್ಖನ ಯಾವನೂ ಇಲ್ಲ. ಮತ್ತು ಇದೆ ನಾನು ಎಷ್ಟು ತಿದ್ದಾಡೋದು ತೀಗಾಡು ಮಾಡ್ತೇನೆ. ಗೊಗ್ಗೋ ಕೂಡ್ರೆ ಶರೀರ ಅಂತಿದೆ ಅಂತ. ಸರಿಯಾಗಿ ವಿಚಾರ ದಿಟ್ಟಿಸಿ ನೋಡಿದ್ರಾಗ ಏನೈತಿ ಅಂತ ವಿಚಾರ ಮಾಡಿ ನೋಡಿ. ಏನು ತುಂಬೈತಿದ್ರಾಗ, ಏನು ಕಮ್ಮನ್ ಜೀನ್ಸ್ ಐತಿದ್ರಾಗ, ಎಲ್ಲ ತೂತಿನಿಂದ ಸೋರ್ತೈತಿ. ಒಂದೇ ದಿನ ತುಳಿದು ಬಿಡು ನೀನು ಗಮ್ಮಂತ ನಾರ್ತೈತಿ. ಇದನ್ನು ಇಟ್ಕೊಂಡು ಸುಖ ಹೊಂದಬೇಕು. ಅದು 6 ವಿಕಾರಗಳನ್ನು ಹೊಂದಿದೆ. ಅದು ವಿಕಾರಕ್ಕೆ ತುತ್ತಾಗೈತಿ. ಅದು ನೀ ಆ ವಿಕಾರ ಹೊಂದೋದನ್ನು ನೋಡ್ತೀವಿ. ಹೆಂಗಿದ್ದದ್ದು ಹೆಂಗೆ ಆಗ್ತಿಲ್ಲ ಇದು ಅಂತ. ನೀ ಏನಾರಾಗಿನ ನೀ ನೋಡೋವನಲ್ಲಿ ಏನು ಬದಲಾವಣೆ ಆಗಿಲ್ಲ. ನೋಡಿಸ್ಕೊಳ್ಳೋ ವಸ್ತು ಶರೀರದ ವಿಕಾರಕ್ಕೆ ಹೊಂದುವಂಥದ್ದು. ನಿನಗೇನು ವಿಕಾರ ಆಗಿಲ್ಲ. ಅದಕ್ಕೆ ಈ ದೇಹ ನಾನಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಶರೀರ ಹೋಗೋದ್ರೊಳಗಾಗಿ ಈ ತಿಳುವಳಿಕೆ ಗಟ್ಟಿ ಮಾಡ್ಕೊ. ಅಂದಾಗ ನಿನ್ನ ಕೆಲಸ ಮುಗಿದ. ಮತ್ತು ಇದ ನಾನು ಮುದುಕಾಗೀನಿ ಅಂತ ನಾನಾ ಹರಿಯಾಣವಾಗೇನೆ. ನಾನು ಯಾವುದೂ ಆಗೇ ಇಲ್ಲ. ಈ ಬೀರುವಿನಲ್ಲಿ ಏನೂ ಆಗೋಕೆ ಇಲ್ಲೇ ಇಲ್ಲ. ಏನಾಗೋದೆಲ್ಲ ನನ್ನ ಮನಸ್ಸಿನ ಒಳಗೆ ಆಗೈತಿ, ಮನಸ್ಸಿನ ಕಲ್ಪನಾದೊಳಗೆ ಆಗೈತಿ, ಭಾವದೊಳಗೆ ಆಗೈತಿ. ಏನು ಭಾವರಹಿತವಾದಂಥ ನಿನ್ನ ಇರುವಿನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಏನು ಅಂದಾಗಿ ಹೊಳಿತೈತೆ ನಾವು. ಎಲ್ಲಿ ಮಠ ಹಂಗೆ ಹೋಗುದು. ನಾನು ಹಸಿ ಹೆಜ್ಗೆ ನೆಕ್ಕಾಕೆ ಹಂಗೆ ಪಡ್ಕೋತಾನ ಮಾನವ. ಸಿಕ್ಕಿದ್ದು ಸಿಕ್ಕಾಕಿಲ್ಲ ಅಂತ. ವಿವೇಕವಂತಗ ನೋಡಲಿ ಹುಡುಗಿ ಚಲೋ ಐತಿ ಹೆಂಗೈತಿ ಅಂದ್ರೆ ಇರ್ಲಿ ಹೇಳೋದು ಮುಡುಕು ಸೋರ್ತೈತಿ ಮ್ಯಾಗ ನಾರ್ತೈತಿ. ಅವಿವೇಕಿ ಯಾವಾಗ ಮುಡುಕ ಮೇಲೆ ಕೂಡಿ ನೆಕ್ಕೇನು ಅಂತ ನಾವು ಹುಡುಗ ಹುಡುಗಿ ಆದ್ರೆ ಸಾಕಪ್ಪ ನಮಗಂತ ಇದೇ ವಾಸನಾದಾಗ ಬಂದುಬಿಟ್ಟು ನಮಗೆಲ್ಲ. ಇದು ಹೋಗೋದು ಭಾಳ ಗಟ್ಟಿ ಐತಿ. ಯಾವ ವಾಸನವಾದರೂ ಹುಡುಗ ಹುಡುಗಿ ವಾಸನ ಹೋಗೋದಿಲ್ಲ. ಎಲ್ಲ ಬಿಟ್ಟರು ಅದನ್ನು ಬಿಡೋಕ್ಕಾಗೋದಿಲ್ಲ. ಮನುಷ್ಯನ ಜನ್ಮದಾಗಂತೂ ಅಗದಿ ಜೋರು ಇರ್ತದೆ. ಒಳ್ಳೆ ಮ್ಯಾಗಿನ ಮಾತಿಗೆ ಅಂತಿರ್ತಾನೆ ಮ್ಯಾಗ್ರಿ ಏನೆಲ್ಲ ಹೋಗೈತಪ್ಪ. ನಾವು ಈಗ ಬೇಕಪ್ಪ ನಾವು ಸಿಕ್ಕರೆಲ್ಲ ಹಣಿತಾನೆ. ಭಾಳ ಕಠಿಣ. ಏನು ದಿಗಂತ ಹೇಳ್ತಾನೆ ಕೇಳ್ತಾನೆ. ಎಲ್ಲ ವೇದಾಗಮನಗಳನ್ನೆಲ್ಲ ಓದಿ ಎಲ್ಲ ಸುಗುಣ ಸಂತತಿ ಗೂಡಿ ಎಲ್ಲ ಇದನ್ನು ಹೊಂದೇನಂದ್ರೆ ಸುಧಾ ಹೋಗೋದು ಕಠಿಣ ಐತಿ ವಾಸನ.
ಎಂಥವ್ರನ್ನಾದರೂ ತಲೆ ಕೆಳಗೆ ಮಾಡಿ ವಿದ್ವಾಂಸದನಪ್ಪ ಭಾಳ ಪಂಡಿತದನ್ನೋದು ಬಿಡ್ದು ಬಲವಾನ್ ಅದ ಏನು ಆ ಮೋಹದಿಂದ ಪಾರಾಗೋದು ಭಾಳ ಕಠಿಣ ಹಂಗಂತೇಳಿ ಬಾಕಿ ಓದೋದಿದೆಲ್ಲ ಹೇಳೋದ ಕೇಳೋದು ಶಾಸ್ತ್ರ ಹೇಳಿ ಕೇಳಿ ಮನಸ್ಸನ್ನು ಯಾರು ಗೆದ್ದಿರಿ ಆಗಲ್ಲ ಏನು ಒಳಗೆ ನಮ್ಮ ಕೃತಿ ಒಳಗೆ ಅಳಬಡ್ತು ಬರೀ ಹೇಳಾಕತಿ ಆಚರಣೆ ಐತಿ ನೀನು ಅದರಂತೆ ನೀ ಇರಾಕ್ ಬಂದ್ರೆ ನಿನಗೆ ಲಾಭ ಹೇಳಕ್ಕಷ್ಟು ಬಂದಿ ಕೇಳಕ್ಕೆ ಕಲ್ತಿ ಇರಾಕ್ ಕಲ್ತಿ ಹೇಳೋರು ಕೇಳೋರು ಭಾಳ ಮಂದಿದ್ದಾರೆ ಇರೋರು ಇಲ್ಲ ಅದರಂತೆ ಜೀವಿಸುವುದು ಅಂದ್ರೆ ಭಾಳ ಕಠಿಣ ವೇದ ಅಂತಂದ್ರೆ ಅದರಂತೆ ಜೀವಿಸುವುದು ಜನ್ಮ ಜನ್ಮಾಂತರ ಎಚ್ಚರಿಕೆ ಒಳಗೆ ಬಾಳೆ ಮಾಡ್ಕೊತ ಬಂದಿರಿ ಇದೊಂದು ಜನ್ಮದಾಗರೆ ಎಚ್ಚರಿಕೆ ಒಳಗೆ ನಿದ್ರೆ ಮಾಡಕ್ಕೆ ಕಲೀರಿ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕೆ ಕಲಿ ಎಚ್ಚರಿಕೆ ಸಂಬಂಧ ಎಚ್ಚರಿಕೆ ಒಳಗಿದ್ದಾಗ ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡು ಇವರು ಪ್ರಯತ್ನ ಮಾಡೋದು ಪ್ರಜ್ಞಾ ಇದ್ದಾಗ ಪ್ರಜ್ಞಾಸ್ಥಿತ ಆಗಬೇಕು ಪ್ರಜ್ಞಾ ತಪ್ಪುದ್ರೊಳಗಾಗಿ ಪ್ರಜ್ಞಾಸ್ಥಿತ ನಮ್ಮ ನಿಜದ ಎಚ್ಚರಿಕೆ ಜಾಗೃತ ಆಗ್ಬೇಕು ನಾವು ಮಹಾತ್ಮರ ಜಾಗೃತಗೊಳಿಸ್ಕೊಂತ ಬಂದಾರ ಎಚ್ಚರ ಆಗ್ರಪ್ಪ ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ನೀವು ಯಾರಿದ್ದೇನೋ ತಿಳ್ಕೋರಿ ಅಂತ ಮತ್ತು ಅಜ್ಞಾನದಾಗ ಬಿದ್ದ ಮತ್ತು ಇದ ಶೆಳೆ ವಿಷಯಕ್ಕೆ ಹೋಗಿತ್ತು ಏನು ಪ್ರಪಂಚದಿಂದ ಪಾರಮಾರ್ಥ ಅಲ್ಲ ಪ್ರಪಂಚ ತ್ಯಾಗದಿಂದನೇ ಪಾರಮಾರ್ಥ ಏನು ಪ್ರಪಂಚದಿಂದ ಪಾರಮಾರ್ಥ ಅಲ್ಲ ಪ್ರಪಂಚ ಬಿಟ್ಟಾಗ ಪಾರಮಾರ್ಥ ಏನು ಮೊದಲು ಪ್ರಪಂಚ ಮಾಡಿ ಏನಾಗಿತ್ತು ನೋಡ್ಕೊ ಬಿಟ್ಟು ಅದ್ರಾಗ ಬಿಟ್ಟು ಇದ್ರ ಕಡೆ ಲಕ್ಷ ಕೊಟ್ಟಾಗಿದೆ ಅನುಭವ ಬರ್ತದೆ ಏನು ಈ ಊರು ಬಿಟ್ಟ ಮತ್ತೊಂದು ಊರಿಗೆ ಹೋಗಕ್ಕೆ ಬರ್ತದೆ ಹೌದಿಲ್ಲ ಹುಡುಕಲ್ ಅವ್ಗೆ ಹೇಳೋವಾಗ ಅವ್ಗೆ ಸುಮ್ಮನೆ ಬಿಡ ಅಂತೇಳಿ ಅವ್ಗೆ ಏನೂ ಗೊತ್ತಿರೋದಿಲ್ಲ ಅವ್ಗೆ ಯಾವ ಹೊತ್ತಿನಾಗ ಏನು ಮಾಡ್ಬೇಕನ್ನೋದು ಹಾಂ ಹೇಳವ ಯಾರವ ಅಂಥದ್ದು ಏನೈತೆ ನಾವು ಏನು ಮಾಡ್ಬೇಕನ್ನೋದು ಗೊತ್ತಿರೋದಿಲ್ಲ ಅವ್ಕೆ ಹುಡುಗ ಬರೋದನ್ನು ಕಾಣುತ್ತೆ ಇವರು ಅಲ್ಲ ಅಡುಗೆ ಮಾಡೋರು ನಾವು ಅದು ಏನೇ ಇರಲಿ ಅದು ಅವ್ರಿಗೆ ಅದರ ಅನುಭವ ಇದು ಇರ್ತದಲ್ಲ ಯಾವ ಹೊತ್ತಿನಾಗ ಏನು ಮಾಡ್ಬೇಕು ಅನ್ನೋದು ಇನ್ನೂ ಹೊಳಿವಲ್ಲ ನಮಗೆ ಈ ಮನುಷ್ಯನ ಜನ್ಮದಾಗ ಏನು ಮಾಡ್ಕೋಕೊಂಡು ಇನ್ನೂ ಹೊಳಿವಲ್ಲ ನಮಗೆ ಎದಕ್ಕೆ ಬಂದೇವೆ ಅನಿಸೋದ ನಾವು ಮಾಡಬೇಕಾದಂಥ ಕರ್ತವ್ಯ ಬರೀ ವಿಶೇಷಂದ್ರೆ ವಿಷಯಗಳು ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿ ಅಂತ ಹಾಗೆ ಬಂತಾರೆ ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿಯಲ್ಲೋ ವ್ಯರ್ಥ ವೇಳೆ ಕಳೆದಿ ಈ ವೇಳೆ ಸದುಪಯೋಗ ಮಾಡ್ಕೊಳ್ಳಿಲ್ಲ ಅದು ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತೆ ಯಾವ ಇದ್ರ ಲಾಭ ತಗೋದು ಏನು ಯಾವ ವಿಚಾರವಂತಿರ್ತಾನೆ ಈ ಜನ್ಮದ ಸಾರ್ಥಕತೆ ಮಾಡ್ಕೋತಾನೆ ಬ್ಯಾಳಪ್ಪ ಇದ್ರಾಗ ವೇಳೆ ಕಳೆದು ಏನೂ ಲಾಭ ಇಲ್ಲ ಒಳದಾವ ಅವ್ಯಾಕೆ ಮಾಡ ಅದ್ರಾಗ ವೇಳೆ ಕಳೀತಾನೆ ಕಳೆಯೋದಿಲ್ಲ ಬರೀ ವಿಷಯ ಸಂಬಂಧ ಪಡ್ಕೊಂಡು ಸತ್ವ ಏನು ಎಷ್ಟು ಗಳಿಸಿದ್ರು ತೃಪ್ತಿ ಇಲ್ಲ ಎಷ್ಟು ಭೋಗಿಸಿದ್ರು ನಿಮಗೆ ತೃಪ್ತಿ ಇಲ್ಲ ಹೊಳಿಬೇಕಲ್ಲ ನಮಗೆ ಅವಾಗ ಇದು ನಮಗೆ ದಾರಿ ಸಿಗ್ತೈತೆ ನಾವು ಇದರಲ್ಲಿ ದೋಷವನ್ನು ಕಾಣಬೇಕಲ್ಲ ಅದಕ್ಕೆ ಪ್ರಪಂಚ ತ್ಯಾಗದಿಂದನೇ ಪಾರಮಾರ್ಥ ಪ್ರಪಂಚದಿಂದ ಪಾರಮಾರ್ಥ ಅಲ್ಲ ಹುಡುಕ್ಲು ಗಟ್ಟಿ ಬಿಟ್ಟಾಗ ಧಾರವಾಡಕ್ಕೆ ಹೋಗಕ್ಕೆ ಬರ್ತೈತಿ ಇದನ್ನು ತೊಗೊಂಡು ಹೋಗಕ್ಕೆ ಬರೋದಿಲ್ಲ ಅದಕ್ಕೆ ಪ್ರಪಂಚ ಬಿಡು ಅದನ್ನು ಭಾವ ಮನಸ್ಸಿನಾಗ ಹಿಡ್ಕೊಂಡಿಲ್ಲ ಖಾಲಿ ಮಾಡೋದನ್ನು ಇದು ನಾನು ನನ್ನದು ಅಂತ ಏನೇನು ತಿಳ್ಕೊಂಡು ಕುಂತೀವಿ ಅನಾತ್ಮ ಭಾವ ನಾವಲ್ಲದ ಭಾವನೆಗಳನ್ನೆಲ್ಲ ಕೈ ಅದನ್ನು ಮನಸ್ಸಿನಾಗ ತುಂಬ್ಕೊಂಡು ಕುಂತೇವೆ ಅವನ್ನೆಲ್ಲ ಈ ತಪ್ಪು ಕಲ್ಪನೆಗಳನ್ನು ಇದಕ್ಕೆ ಜೀವಭಾವ ಅಂತಾರೆ ತಾನಲ್ಲದ ಎಲ್ಲ ಭಾವನೆಗಳನ್ನು ತುಂಬ್ಕೊಂಡು ಕುಂತಾನೆ ಜೀವ ಅಂದ್ರೆ ಅದಕ್ಕೆ ಅಂತಾರೆ ಜೀವ ಅಂದರೆ ತಾನಲ್ಲದನ್ನು ತಾನಂತ ತಿಳ್ಕೊಂಡು ತಾನು ಯಾರದೇನೋ ತಿಳುವಳಿಕೆ ಮಾಡಿಕೊಂಡಾಗ ತಾನಲ್ಲದ್ದು ಯಾವುದು ಅನ್ನೋದು ಗೊತ್ತಾಗೈತೆ ತಾನಲ್ಲದ ಎಲ್ಲ ಭಾವನೆಗಳನ್ನು ಕೈ ಬಿಟ್ಟಾಗ ಅವನು ಮುಕ್ತ ಜೀವಭಾವದಿಂದ ಅವನು ಬಿಡುಗಡೆ ಆಗ್ತದೆ ಜೀವನ್ ಮುಕ್ತ ಅಂತ ಅದಕ್ಕೆ ಅಂತಾರೆ ಏನು
ತಾನು ಯಾರು ಯಥಾರ್ಥ ಜ್ಞಾನ ಮಾಡಿಕೊಂಡು ತಾನಲ್ಲದ ಎಲ್ಲ ಭಾವನೆಗಳನ್ನು ಬಿಟ್ಟು ಉಳ್ಕೊಂಡು ನಾವು ಜೀವನ್ ಮುಕ್ತ ಅಂತ. ತಾನಲ್ಲದಂತೂ ಎಷ್ಟು ಮಂದಿ ಹೊಳಗತ್ತಿದ, ತಾನಲ್ಲದ್ದು ಯಾವುದು, ತಾನು ಯಾರು ಅನ್ನೋದು ಇದನ್ನು ಖಾತ್ರಿ ಮಾಡಿಕೊಳ್ಳೋದು. ಇದು ಹೋಗೋದ್ರೊಳಗಾಗಿ, ಈ ಶರೀರ ಹೋಗೋದ್ರೊಳಗಾಗಿ ಯಾವ ಹೊತ್ತಿನಾಗ ಕೈಗೊಳ್ತದೆ ಹೇಳಕ್ಕೆ ಬರ್ತದೆ, ಏನು ಗೊತ್ತಾಗಲಂಗೆ ಬರ್ತೈತೆ ಅದು. ಏನು ಸುತ್ತಮುತ್ತಲು ಏನು ನಡೆದೈತೆ ನೋಡ್ರಿ, ಅದರಿಂದ ಅಲಿಪ್ತ ಆಗಿರೋ ಕಲಿಬೇಕು. ಏನು ಹಚ್ಕೊಳ್ದಂಗೆ ಬಳೆ ಮಾಡಕ್ಕೆ ಬರ್ತೈತೇನೆ? ಹೇಗ್ರಿ ಅಲ್ಲೇ ಇದ್ದು ಇಲ್ಲದಂಗೆ ಅಲ್ಲೇ ಅದಾನಂದ್ರೆ ಸುಧಾ ಏನಪ್ಪ ಹಚ್ಕೊಳ್ದಂಗೆ. ನಂದು ಎಲ್ಲ ನಂದೇನು ಸಂಬಂಧ ಇಲ್ಲ ಬಿಡಂತೆ. ಆಳ ಮಗ ಎಲ್ಲ ಮಾಡ್ತಾನೆ, ಹಚ್ಕೊಳ್ದಂಗೆ ಮಾಡ್ತಾನಿಲ್ಲ. ಲಾಭ ಹಾನಿ ಬಗ್ಗೆ ಹಚ್ಕೋತಾನು. ಅವ ಹೆಂಗಿರ್ತಾನು, ಏನು ಲಾಭ ಆದರೆ ಇದಾದ ನನಗೇನಾಗಬೇಕಾಗಿದ್ದು ಅಂತಾನು. ಇದು ಏನು ಮಾಡಿದ್ರೆ ಹಚ್ಕೊಂಡು ನಿಲ್ಸೋದು ಹತ್ತೋದಿಲ್ಲ. ಹಂಗೆ ಮಾಡ್ಬೇಕಲ್ಲ. ಆಳ ಮಗ ಹೆಂಗೆ ಮಾಡ್ತಾನೆ ಹಚ್ಕೊಳ್ದಂಗೆ. ಎಲ್ಲ ನಿಂದಪ್ಪ, ನನಗೇನು ಸಂಬಂಧ. ತೀರಾ ಏನಾದರೂ ಎಲ್ಲ ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದ, ಮನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖವು ನಿನ್ನದಯ್ಯ ಅಂತ. ಎಲ್ಲವೂ ತೀರಾ ಎಲ್ಲವೂ ನಿನ್ನದು ಅಂತ. ಮತ್ತು ನಂದು ಅಂತ ಹೆಚ್ಕೊಂಡು ಒದ್ದಾಡ್ತಿದ್ದೆ ನಾನು. ಹಂಗೆ ಬಾಳೆ ಮಾಡಕ್ಕೆ ಬರ್ತೈತೇನೆ? ಪ್ರಪಂಚದಾಗಿದ್ದರೂ ಪ್ರಪಂಚದ ಬಾಧೆ ಆಗ್ಲಂಗೆ ಈ ಜ್ಞಾನ ಇದ್ರೆ ಬರ್ತೈತೆ. ಕಮಲದಲ್ಲಿ ನೀರಾಗಿ ಐತೆ ಅಂದ್ರೂ ಅದಕ್ಕೆ ಒಂದು ಹನಿ ನೀರು ಹತ್ತಿರ್ತದೆ. ಹಂಗೆ ಜ್ಞಾನಿ ಸಕಲ ಸಂಸಾರದೊಳಗೆ ಅದಾನಪ್ಪ. ಅವ ಏನು ಹಚ್ಕೊಳ್ಳೋದಂಗೆ ಇರ್ತಾನೆ, ಅಲಿಪ್ತ ಆಗಿರ್ತಾನೆ. ಏನು ಯಾನು ಹಚ್ಕೊಳ್ದಂಗೆ ಆಟ ಆಡ್ತೀಯ, ಬಾಳೆದ ಆಟ. ಏನು ಬೇಕಾದಾದರೂ ಈಗ ಪಾಠ ಮಾಡ್ತಿರ್ತಾನೆ, ಅವ್ನು ಖರೆ ಅಂತ ತಿಳ್ಕೊಂಡು ಮಾಡ್ತಾನೆ ಅದನ್ನು. ಯಾಕ್ರಿ ನಟನೆ ಮಾಡ್ತಾನೆ ಅವ, ಹೌದಿಲ್ಲ? ಇದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನೆ ಅವ. ಆಟ ಆಡವ ಅದನ್ನು ನೋಡೋವಾಗೆ ಆಡ್ತಿರ್ತಾನೆ ಅವನು. ಇದು ಸುಳ್ಳು ಐತೆ ಅಂತ ನೋಡ್ತಿರ್ತಾನೆ ಅವನು, ಹೌದು, ನಟನೆ ಮಾಡ್ತಾನೆ. ಹಂಗೆ ನೀ ಇದನ್ನು ಆಟ ಆಡಿ ಸುಳ್ಳಿರ್ಬೋದು ಈ ಆಟವು. ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗಿದ್ದು ಈ ಆಟವನ್ನು ಮಾಡುವೆನು. ಪ್ರಾರಬ್ಧಕ್ಕನುಸಾರವಾಗಿ ಈ ಪಾತ್ರ ಬಂದದ್ದು ನಮಗೆ. ನಮ್ಮ ಪಾತ್ರಗಳಿಗೆಲ್ಲ ಜನರೆಲ್ಲ ಪಾತ್ರಧಾರಿಗಳು. ಜಗವೆಲ್ಲ ಇದೊಂದು ನಾಟಕ ರಂಗ. ನಮ್ಮ ಪಾತ್ರ ಇದು ನಾನು ಅಂತ ತಿಳ್ಕೊಂಡು ಒದ್ದಾಡ್ತೀವಿ. ಇದೊಂದು ಪಾರ್ಟ್, ಇದು ನಟನೆ ಮಾಡಬೇಕಾಗಿತ್ತು. ನಾನನ್ನ ಅದು ನಿಜವಾಗಿ ನಾನಲ್ಲ. ಹಂಗೆ ಇರಬೇಕು. ಇರುವಾಗಲೇ ಸಣ್ಣ ಹುಡುಗರು ಆಟ ಆಡ್ತಾವೆ. ಆಟಿಗೆ ಸಾಮಾನು ಹೆಚ್ಚು ಆಟ ಆಡೋದಿಲ್ಲ. ಅವು ಎಷ್ಟು ಹುರುಪಲಿ ಆಟಿಗೆ ಆಟ ಆಡ್ತೇವೆ. ಅವ್ನು ಕೆಡಿಸೋ ಮುಂದೆ ಅಷ್ಟೇ ನಕ್ಕೋಂತ ಹೋಗ್ತಾವೆ. ಎಲ್ಲ ಮುಗಿದಿಂದ ಯಾಕ್ರಿ ಎಲ್ಲ ಮುಗೀತು ಆಟ ಇದು ಅಂತೇಳಿ. ಹಂಗೆ ಇದನ್ನು ನಾವು ನಕ್ಕೋಂತ ಯಾರು ಸೇರಿ ಬಿಡ್ತೇವೆ. ಇದು ಒಂದು ಆಟ ಇದು ಅಂತ. ಅದು ಆಟ ನಾವು ಕರ್ಮಕ್ಕನುಸಾರವಾಗಿ ಬಂದೈತಿ. ಇದು ಪಾಠ, ಇದ್ರ ಆಟ ಮುಗೀತಪ್ಪ. ಇನ್ನು ಆಟಕ್ಕೆ ಬಂದೇನು, ಹೌದಿಲ್ಲ? ಹೆಂಗೆ ತಿಳ್ಕೊಂಡ ಇದು ಆಟ ಆಡುವಂತ ಕರೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಎಚ್ಚರ ಆದ ಕೂಡಲೇ ಕನಸಿನಿಂದ ಎಚ್ಚರ ಆದ ಕೂಡಲೇ ಕನಸಿನ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ಏನು ಬಿಡಪ್ಪ ಸುಳ್ಳು. ಅದ್ರ ಬಗ್ಗೆ ಒಳ್ಳೆ ನೆನಪಿಸೋದ ಮಾಡೋದು. ಹಂಗಿದು ನಿಜದ ಎಚ್ಚರಿಕೆಯನ್ನು ನೀವು ಹೊಂದಿದ ಮ್ಯಾಗಿದೆ ಒಂದು ಕನಸಾಗಿ ಹೋಗುತ್ತೆ. ಏನು ಇಲ್ಲದನ್ನು ಕಲ್ಪಿಸ್ಕೊಂಡು ನೀವು ಒದ್ದಾಡ್ತಿರೋದಿಲ್ಲ. ನಿಮ್ಗೆ ಗಣ್ಯವಾಗಿ ಅದನ್ನು ಕಲ್ಪಿಸ್ಕೊಂಡದ್ದೆಲ್ಲ ನಿಮ್ಗೇನು ಕೊಡ್ತೈತೆ? ಅಸ್ತಿತ್ವ ಐತೆ ಅವಕ್ಕೆ ನೀವು ಕಲ್ಪಿಸ್ಕೊಂಡದ್ದಕ್ಕೆ. ದೇವರು ಅದಾನಂತ ನೀವೇ ಕಲ್ಪಿಸ್ಕೊಂಡಿರೋ, ನಾವು ನಿಮ್ಮನ್ನು ಕಲ್ಪಿಸವು. ನೀವೇ ಕಲ್ಪಿಸ್ಕೊಂಡು ನೀವೇ ಅವನು ತಿಳಿತೀವಿ, ಅವೇ ನಿಮ್ಮನ್ನು ತಿಳಿದಿಲ್ಲವು. ಹೌದು,
ಜಗತ್ತನ್ನು ನೀವೇ ಕಲ್ಪಿಸ್ಕೊಂಡಿರಿ. ಜಗತ್ತೈತಿ, ದೇವರದಾನ, ಅದನ್ನು ಕಲ್ಪಿಸ್ಕೊಂಡವ್ರು ನೀವೇ ಹೌದಿಲ್ಲ. ಇದೆಲ್ಲ ಕೇವಲ ನಿನ್ನ ಕಲ್ಪನಾಮಯ ಸೃಷ್ಟಿ ಇದೆ. ಕಲ್ಪಿಸ್ಕೊಳ್ಳೋ ನೀ ಯಾರು ಅನ್ನೋದನ್ನು ಮೊದಲು ನೋಡ್ಕೋ. ಕನಸಿನೊಳಗಿನ ತಿರಸ್ಕಾರ ಪುರಸ್ಕಾರ ಹೆಂಗೆ ನಿನಗೆ ಸಂಬಂಧ ಇಲ್ಲ, ಹಂಗೆ ಈ ವ್ಯವಹಾರಿಕ ಎಚ್ಚರಿಕೆ ಒಳಗಿನ ತಿರಸ್ಕಾರ ಪುರಸ್ಕಾರ ಕನಸಿನಂತೆ ನಿನಗೇನೂ ಸಂಬಂಧ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಕನಸಿನ್ಯಾಗ ಸತ್ರ ಯಾರು ಹೇಳ್ತಾರ? ಎಚ್ಚರ ಆದ್ಮ್ಯಾಗ ಹೇಳಕ್ಕೆ ಶುರು ಮನೆ ಅಯ್ಯೋ ಯಪ್ಪ ನನಗೆ ಏನಂತ ಎಚ್ಚರ ಆದ್ಮ್ಯಾಗ ಅದ್ರ ಬಾಧೆ ಹೋಗಿಬಿಡ್ತೈತಿ. ಕನಸಿನ ಸುಖ ದುಃಖಾದಿಗಳೆಲ್ಲ ಎಚ್ಚರ ಆದ್ಮ್ಯಾಗ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದ್ಮ್ಯಾಗ ಈ ವ್ಯವಹಾರಿಕ ಎಚ್ಚರಿಕೆ ಸುಖ ದುಃಖಾದಿಗಳು ಕನಸಿನಂತೆ ಇವು ಸುಳ್ಳು ಅನ್ನೋದು ಹೊಳಿತೈತಿ. ಏನು ಇದಕ್ಕೆ ವ್ಯಾವಹಾರಿಕ ಸತ್ತ ಪ್ರಾತಿಭಾಷಿಕ ಸತ್ತ ಅಂದ. ಅಂದ್ರೆ ಕನಸಿನ ವ್ಯವಹಾರ ಏನು ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ತ ತಿಳಿದಾಗ ಪ್ರಾತಿಭಾಷಿಕ ಸತ್ಯ ಎಲ್ಲ ಹೋಗ್ಬೇಕು. ಈ ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದಿದ್ಮ್ಯಾಗ ಈ ವ್ಯಾವಹಾರಿಕ ಸತ್ಯ ಅನ್ನೋದು ಕನಸಿನಲ್ಲಿ ಆಗ್ಬೋದು. ಅದಕ್ಕೆ ಪಾರಮಾರ್ಥಿಕ ಸತ್ಯತ್ವ ನೆಲೆಯಾಗಿ ನಿಂತೆ ಅಂದ್ರೆ ಇದೆಲ್ಲ ಸುಳ್ಳಪ್ಪ ಇದು ಅನ್ನೋಕೊಳ್ಳಿ. ಕನಸಿನಿಂದ ಎಚ್ಚರ ಆದ್ಮೇಲೆ ಕನಸಿನ ವ್ಯವಹಾರ ಹೆಂಗೆ ನಮಗೆ ಬಾಧೆ ಇಲ್ಲದಂಗೆ ಆಕೈತಿ, ಹಂಗೆ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದಿದ್ದೀವಿ ಅಂದರೆ ಇದು ಕನಸಿನಂತೆ ಇದು ಸುಳ್ಳದ ಅನ್ನೋದು ಅವಾಗ ನಮಗೆ ಬಾಧೆ ಆಗೋದಿಲ್ಲ. ಅದಕ್ಕೆ ಮೊದಲ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದಬೇಕು. ಇದು ಮನುಷ್ಯನ ಜನ್ಮದ ಕೆಲಸ. ಏನು ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳುವಂಥ ಕೆಲಸ ಏನು ಅದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ವ್ಯರ್ಥ ಆಗ್ತದೆ ನನ್ನ ಜನ್ಮ ಅಂತ. ಈ ಲಾಭವನ್ನು ಮಾಡಿಕೊಳ್ಳಿ. ಇದು ಸುಳ್ಳದ ಇದು ಸ್ವರೂಪ ಜಾಗೃತಿಯನ್ನು ಹೊಂದುವಂಥ ಪ್ರಯತ್ನ ನಿತ್ಯ ಶ್ರವಣ ಮನ ನಿಧಿಧ್ಯಾಸನದಿಂದ ಇದು ಸಾಧ್ಯ ಇದೆ. ನಮ್ಮ ಇರುವಿನ ಬಗ್ಗೆ ಕೇಳಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ. ಅದಕ್ಕೆಲ್ಲ ನಿಯಮಗಳ ಪಾಲನೆ ಮಾಡಬೇಕಾಗ್ತೈತಿ. ಹಂಗೆ ಕೇಳಿ ಮನೆಗೆ ಅಥವಾ ಡಾಕ್ಟರ್ ಹೇಳ್ತಾನೆ ಇವನ್ನೆಲ್ಲ ಮಾಡಬೇಕಪ್ಪ, ಇಂಥವೆಲ್ಲ ಪತ್ತೆ ಮಾಡಬೇಕು ಅಂದ್ರೆ ಅವ್ನು ಮಾಡಲಿಲ್ಲ ಅಂತಂದ್ರೆ ರೋಗ ಹೆಂಗೆ ಹೋಗ್ಬೇಕು? ಹೌದಿಲ್ಲ, ಅವ್ನು ಮಾಡೋದಪ್ಪ ಔಷಧ ತೊಗೊಳ್ಳೋಂಗೆ ತೊಗೋತೈತಾನೆ, ಅದು ಪತ್ತೆನ ಮಾಡೋಂಗಿಲ್ಲ ಅಂದ್ರೆ ರೋಗ ಮತ್ತೆ ಉಲ್ಬಣ ಆಕೈತಿ, ಹೆಚ್ಚಾಕೈತಿಲ್ಲ. ಇಂಥವ್ನ ಅದನ್ನು ವರ್ಜಿ ಮಾಡ್ಬೇಕಪ್ಪ, ಇಂಥವನ್ನೆಲ್ಲ ಮಾಡ್ಬೇಕು. ಪಿತ್ತ ವಾತ ಪಿತ್ತ ಕಫ ಅಧಿಕ ಆಕ್ಕವ, ಅಂಥವನ್ನೆಲ್ಲ ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ರೋಗಾದಿಗಳ ಶಮನಕ್ಕವು ಅವನು ಮಾಡೋಂಗಿಲ್ಲ. ಹೌದಿಲ್ಲ, ಹಂಗೆ ಹೊಡಿವೆ ಎಲ್ಲ ಹೌದಿಲ್ಲ, ಎಲ್ಲಿ ಆಗ್ಬೇಕದು ಬಿಡಾಕ ತಯಾರಿಲ್ಲ ನಾವು. ದಿನ ಹತ್ರ ಕೇಳೋದು ನಮ್ಮ ಚಾಳಿ ಬಿಡೋದಿಲ್ಲ. ಏನು ದಿನಂತೆ ಮತ್ತು ಹಂಗೆ ಅದಾವ ಹೋಗಿ ಅವ್ನು ನೋಡ್ಕೋಬೇಕು. ಅವನು ಪಾಲನೆ ಮಾಡಲಿಕ್ಕಾಗಿಲ್ಲ, ಅವನು ನಿಯಮಗಳ ಪಾಲನೆ ಮಾಡಿದಾಗ ಈಗ ಹೌದಿಲ್ಲ. ಅವಕ್ಕೆ ಯಮ ನಿಯಮ ಆದಿಗಳ ಪಾಲನೆ ಮಾಡಬೇಕು. ಯಮದಶ ಗುಣ ಇಲ್ಲದವನಿಗೆ ಸಮನಿಸೋದು ನಿಜ ಮುಕ್ತಿ. ಎಲ್ಲ ಮಾಹಿತಿ ಐತಿ, ಅದನ್ನು ಪಾಲನೆ ಮಾಡೋಕ್ಕಾಗ್ಬಲ್ದ್ರಿ. ಎಲ್ಲ ಹೊಯ್ತೈತಿ ಅವಾಗ, ಆದರೆ ಅದನ್ನು ಬಿಡೋಕ್ಕಾಗ್ಬಲ್ದು. ಹೌದಿಲ್ಲ, ಅಂದ್ರೆ ಅನುಭವಿಸ್ಬೇಕಾಗೈತಿ. ಏನು ನಿಯಮಗಳನ್ನು ಯಾವಾಗ ನೀವು ಉಲ್ಲಂಘನೆ ಮಾಡ್ತೀವಿ ಯಾವಾಗ ನಿನ್ನ ಜೀವನ ಎಲ್ಲ ಬಾಧ. ಏನು ವ್ಯಾವಹಾರಿಕ ಇದಕ್ಕೂ ನಿಯಮಗಳದಾವೆ. ಇದು ಭಾಳ ಸರಳ ನಡಿಬೇಕಾದ್ರೆ ಇಲ್ಲಿ ಹೆಂಗೆ ನಡ್ಕೋಬೇಕು, ಪಾರಮಾರ್ಥದೊಳಗೆ ಹೆಂಗೆ ಇರಬೇಕು, ಅದು ನಿಯಮಗಳದಾವೆ. ಆ ನಿಯಮಗಳ ಪಾಲನೆ ಮಾಡಿದಾಗ ನಮಗೆ ಅದು ಸಿದ್ಧಿಸ್ತದೆ. ಹಂಗೆ ನೀತಿ ನಿಯಮಾದಿಗಳು ಪಾಲನೆ ಇಲ್ಲವೇ ನಾವು ಇದನ್ನು ಹೊಂತೇನೆಂದ್ರೆ ಎಲ್ಲ ಮಾಹಿತಿ ಐತಿ ಅಂದ್ರೆ ಸುಧಾ ನಿಯಮಗಳ ಪಾಲನೆ ಮಾಡಬೇಕು. ಅದಕ್ಕೆ ಯಮದಶ ಗುಣ ಇಲ್ಲದವನಿಗೆ ಸಮನಿಸೋದು ನಿಜ ಮುಕ್ತಿ ಅಂತ. ನಾವು ನಿತ್ಯ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಮುರಿದ್ರೆ ಮೀರಾಕ್ ಬರೋದಿಲ್ಲ, ನಾವು ಪಾಲನೆ ಮಾಡಿದಾಗ ಮೀರಾಕ್ ಬರ್ತದೆ. ನೀತಿ ಹುಡುಗದ ಕಡೆ ಮುಟ್ಟಿರಪ್ಪ. ಜ್ಞಾನಿಗಳು ಎಷ್ಟು ಮಂದಿ ಆಗಿಬಿಡ್ಯಾರ, ಅವರು ನಿಯಮಾದಿಗಳನ್ನು ಪಾಲನೆ ಮಾಡಿ ಮೀರಿ ಆ ಉನ್ನತ ಸ್ಥಿತಿಯನ್ನು ಹೊಂದಿದ್ರು. ಮೀರಾಕ್ ಬರ್ತೈತಿ. ಏನು ಮುರಿದ್ರೆ ಮೀರಾಕ್ ಬರೋದಿಲ್ಲ, ಅದನ್ನು ಹೊಂದಕ್ಕಾಗೋದಿಲ್ಲ. ನಿಜ ಸ್ವರೂಪದ ಜ್ಞಾನ ಮಾಡ್ಕೊಳಕ್ಕಾಗೋದಿಲ್ಲ ನಿಯಮಗಳು ಪಾಲನೆ ಮಾಡೋದವ. ಹಂಗೆ ಹೇಳಕ್ಕೆ ಅಷ್ಟೇ ಚಂದ ರೀ ವೇದಾಂತ ಶಾಸ್ತ್ರ. ಅದನ್ನು ಪಾಲನೆ ಮಾಡೋದಂದ್ರೆ ಜಡ ಬರ್ತದೆ. ಏನು ಭಾಳ ಕಠಿಣ ಅದು. ಹಂಗಂತೇಳಿ ಎಲ್ಲೋ ಅವನು ಪಾಲನೆ ಮಾಡಿ ಆ ಸ್ಥಿತಿಯನ್ನು ಹೊಂದವು. ಏನು
ಹೆಂಗಾದರೂ ಮಾಡಿ ಸತ್ಸಂಗವನ್ನು ಬೆಳೆಸ್ಬಿಡ್ರಿ. ಏನು ಪ್ರಾಣ ಹೋಗ್ತೈತಿ ಅಂದ್ರೆ ಸತ್ಸಂಗವನ್ನು ಕೈ ಬಿಡಬಾರ್ದು. ಇದರೊಳಗೆ ಹೋಗ್ಲಿಪ್ಪ ಇದರೊಳಗೆ ಹೇಳ್ಕೊಂತ ಕೇಳ್ಕೊಂತ ಆದರೆ ಏನಾರ ಸಂಸ್ಕಾರ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ. ಬರೀ ಬಾಳೆಕ ಪುರುಷೋತ್ತ ಇಲ್ಲರಿ ಅಂತ. ಹಾಂ, ಆರಾಮಿರೋಕೆ ನಿನ್ನ ಪುರುಷೋತ್ತಿಲ್ಲ, ನಿಂದು ಆರಾಮಿರೋದು ಯಾವಾಗಪ್ಪ ನೀನು? ಬೇಳೆ ಇದಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಆರಾಮಿರೋಕೆ ಮತ್ತು ಪೆನ್ಷನ್ ಆದ್ಮ್ಯಾಗ ಪುರುಷೋತ್ತಿಲ್ಲಪ್ಪ. ಇಲ್ಲಿ ತನಕ ಮಾಡ್ತೀಪ್ಪ ನಿನ್ನ ಅವು ಪ್ರತಿಕೂಲ ಆದ್ರಿಂದ ಏನು ಮಾಡ್ತೀವಿ ಅಂತಾಗಿ. ಎಲ್ಲ ಕಟ್ಟಾದ್ಮೇಲೆ ಬಂದ್ರೆ ಏನು ಜೀವಬೇಕು? ಎಲ್ಲ ಕತೆ ಮುಗಿದಿಂದ ಬಂದ ನಾವು ನಿಮ್ಮ ಕೂಡ ಇರ್ಬೇಕಂತ ಬಂದೇವಿ. ಏನು ಮಾಡೋ ಕತೆ ಮುಗಿದಿಂದ ಬಂದೇವಿ. ಪ್ರತಿಕೂಲ ಆಗೈತೆ ಅಂತ ಬಂದಿ ಈಗ. ಅದ್ರ ಹ್ಯಾಂಡ್ರು ಮಕ್ಕಳು ಯಾರು ದಾದ ಮಾಡೋವಲ್ರಿ. ಎತ್ತಾಗಾರ ಹೋಗತ್ತ ಗುಡಿ ಕಡೆ ಇನ್ನೇನೈತಿ ನಿಂದ ಅಂತ. ಯಾಕ್ರಿ ಹಿಂದೂ ದನ ಬಂದು ಆಯ್ತು ಅಂದ್ರೆ ಅದನ್ನು ಯಾರು ದಾದ ಮಾಡೋದು ಆತ. ಚಿಪ್ಪಾಡಿ ದಂಟು ಹೋಗಿದ್ದಾರೆ ಹೊರದಿಲ್ಲ. ನಾದರಸ್ಥ ಆಗಿದ್ದು ಬಂದು ಎಲ್ಲ ತಗ ಮಠದ ಕಡೆ ಹೋಗು ನಡಿಪ ಮರ ಇಲ್ಲೇ ಅನ್ನೋದನ್ನು ಇಲ್ಲಿ ಕುಂತು ಬೇಯಕ್ಕೆ ಚಾಲು ಮಾಡ್ತಾವೆ ಇನ್ನು. ಅದಿಲ್ಲ ಮತ್ತು ಏನು ಎಲ್ಲಿ ತನಕ ನಿನಗೆ ಅವ್ರಿಗೆ ಉಪಯೋಗ ಬರ್ತೀನಿ, ನೀನು ದುಡಿತಿ ತಂದು ಹಾಕ್ತಿ ಅಲ್ಲಿ ಮಠ ನಿನಗೆ ಪೋಲಿ ಮೇರ್ತೀನಿ. ಭಾಳ ವ್ಯವಸ್ಥೆ ಬಿಷೇಕ್ ಮಾಡ್ಕೊಂಡು ಮಾಡೋಂಗ ಹೌದಿಲ್ಲ. ಇದೆಲ್ಲ ಕೈ ಕಟ್ಟಾಗಿ ಮನೆ ಹಿಡಿತಿ ಅಂದರೆ ಯಾರು ದಾದ ಮಾಡಿದ್ರು ಕೇಳಿ. ಚಿಪ್ಪಾಡಿದಂಟ ನಿನಗೆ ಎಲ್ಲ ಹುಡುಗರು ಬಿಟ್ಟದ್ದು ಐದು ನೋಡಿ ತಿಂದು ಹೋಗಿ. ಹೌದಿಲ್ಲ, ಎಲ್ಲ ನೋಡ್ಬೋದು ನೀವು, ಪರೀಕ್ಷೆ ಮಾಡಿ ಎಲ್ಲರದ್ದು ಹಂಗೆ ಇತ್ತು. ಅದಕ್ಕೆ ಮೊದಲೇ ಎಚ್ಚರ ಆಗ್ಬೇಕು ನಾವು. ಇಂಥವ್ರ ಕಡೆಯಿಂದ ಅನಿಸ್ಬೋದು ಇದನ್ನು ಯಾವ ಬೆಳೆನೋ ಮರ ಇಲ್ಲಿ ಆರೋಗ್ಯ ಇಲ್ಲಿ ಬಂದ್ಕೊಂಡು ಇದರ ಅಭ್ಯಾಸದಾಗ ಕಾಲ ಕಳೆದ ದೇಶ. ಹಾಂ, ಮಕ್ಕಳ ಮದುವೆ ಮಾಡಿದ್ದು ಒಳ್ಳೆ ಹುರುಪ್ಲೆ ಒಳ್ಳೆ ಚಂದ ನಡೀತಿ ಜೀವನ. ಹೊರಬಾರ್ದ ಏನಾಗೈತಿ ಈ ಕಾಲು ತೋಡ್ರ ಅದೇ ಅವ್ರಿಗೆ. ಹೌದಿಲ್ಲ, ಇವಕ್ಕೆ ಎಂದಪ್ಪ ಏನಂತ ಹೋಗ್ಕಾವಿಲ್ಲ ಹೋಗಿಲ್ಲ ಅಂತ. ಹಾಂ, ಇನ್ನೂ ಗಟ್ಟಿ ಅದ ಬಿಡು ಇವ. ಹೌದಿಲ್ಲ, ಅದಕ್ಕೆ ಕೇಳ್ದಾರ ಅವು ಏನು ಇವು ಅದಾವಿಲ್ಲ. ಹಾಂ, ಅತ್ತಿ ಮಾವ ಅದಾರಿಲ್ಲ ಅಂತೇಳಿ. ಅವು ಇನ್ನೂ ಗಟ್ಟಿ ಅದಾವು, ಇನ್ನು ಏನು ಮಾಡ್ತಾರೆ, ಯಾವಾಗ ಹೋಗ್ತಾವೆ ನೋಡ್ತಾರೆ. ಅವು ಗಟ್ಟಿ ಅದಾವ ಅಂತಂದ್ರೆ ಏನಪ್ಪ ಇದಂತ ಏನು. ಅದಕ್ಕೆ ಆದರಿಸ್ತ ಆಗೋದಕ್ಕಿಂತ ಮೊದಲೇ ನಾವು ಶನಿ ಆಗೋದು ಚಲೋ. ಅವ್ರ ಕಡೆಯಿಂದ ಮಗ್ಗ ಸೊಸಿಗೆ ಶನಿಯಾಗಿ ಮನೆ ಆಗಿರೋಕ್ಕಿಂತ ಮುನಿಯಾಗಿ ಮನೆ ಬಿಡೋದು ಚಲೋ ಅಂತ. ಇದ್ದು ತೋರ್ಸ್ಯಾರಿಲ್ಲ ಅನುಭವ ಇರಬಾರ್ದು ನೀನು. ಮತ್ತು ಅದ್ರಾಗ ಹೆಣಿಕೆ ಹಾಕ್ಕೊಂತ ಹೋಗ್ಯಾನಂದ್ರೆ ನಾದರಸ್ತಾದಿಂದ ಅಲ್ಲೇ ಇರ್ತೇನೆ ಅಂದ್ರೆ ಉಪಯೋಗ. 60 ವರ್ಷ ಆದ್ಮ್ಯಾಗ ಮುಗಿತೀನಿ ಕೆಲಸ ಮನೆಯಾಗಿ ಉಪಯೋಗ. ಆದರೆ ವ್ಯವಸ್ಥೆ ಅವ್ರಿಗೆ ಬುದ್ಧಿ ಹೇಳೋದು ಮಾಡೋಕ್ಕೆ ಹೋಗ್ಬೇಕು. ಯಾಕ್ರಿ ಎದಕ್ಕೆ ಬೇಕಾಗಿತ್ತು? ಎಷ್ಟು ಜನ ಎತ್ತನ ಮಾಡಿದ್ರು ಮತ್ತು ಅದು ಹಣೆ ಬರೋಣ ಹಂಗಾಯ್ತು. ಉಪಯೋಗ ಇಲ್ಲ. ಅದ್ರಾಗ ಕಾಳು ಕೆಳಗಿರಲ್ಲ ಆಗಿಲ್ಲ. ನಿನ್ನ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ದು ಅಧ್ಯಾತ್ಮ ಚಿಂತನೆಯೊಳಗೆ ಕಾಲು ಕೇಳಿತು. ಮತ್ತು ಅದ್ರ ಸಂಬಂಧ ಮಾಡ್ಯಾರ ಇವನು ಆಶ್ರಮಗಳನ್ನೆಲ್ಲ. ಇಲ್ಲಿ ಬಂದು ಕುಂತು ಇದರ ಅಭ್ಯಾಸದ ಕಾಲು ಕಳೆದ ಉತ್ತಮ ಸಂಸ್ಕಾರಗಳು ಆಕೈತೆ. ಮುಂದೆ ಉತ್ತರ ಜನ್ಮ ಬರ್ತೈತಿ. ಮತ್ತು ಅಲ್ಲೇ ಉಳಿದು ಅದನ್ನು ಒಳ್ಳೆ ಬರೀ ಅದೇ ಹಣಿಕೆ ಹಾಕ್ಕೊಂತ ಕುಂತ ಹೀನ ಸ್ಥಿತಿ ಬರ್ತದೆ. ಏನು ಅತಿ ಪರಿಚಯಾತ್ ಅವಜ್ಞಾತ್ ಅಂತ. ನಾವು ದಿನ ಬೆಳಗಾರ ಮಾಡುವ ಬಾಳೆ ಅತಿ ಪರಿಚಯನ ಐತಿ, ಇದ್ರಾಗ ಯಾಕೆ ಅನಾದರೂ ಉಂಟಾಗಬಾರ್ದು ಅಂತ ವಿಚಾರ ಮಾಡಿಲ್ಲ ನಾವು. ಏನು ಮಬ್ಬಿಗೆ ಬಿದ್ದುಬಿಟ್ಟಿವಿ. ಏನು ಮಬ್ಬಿಗೆ ಬಿದ್ದು ಬೆನ್ನು ಹತ್ತೀವಿ. ವಿಚಾರ ಮಾಡೋ ಸಾಮರ್ಥ್ಯ ಎಲ್ಲ ಕುಂಠಿತ ಆಗ್ಬಿಟ್ಟು. ಏನು ಬುದ್ಧಿಗೆ ಗೆದ್ಲಿ ತಿಂದುಬಿಟ್ಟೈತೆ ಅಂದ ದಿಮಾಕ್ ಲಗೈ ಅಂತ. ಏನು ವಿಚಾರ ಮಾಡೋ ಸಾಮರ್ಥ್ಯ ಹೋಗ್ಬಿಟ್ಟು. ಇಲ್ಲಿ ತನಕ ಬಾಳೆ ಮಾಡ್ಕೊತ ಬಂದು ಏನು ಕೊಡ್ತೇವೆ ಬಾಳೆ ನಿಮಗೆ? ಯಾರು ವಿಚಾರ ಮಾಡಿರಿ? ಹಗಲಿ ರಾತ್ರಿ ಎಷ್ಟು ಕಾಳಜಿಂತ ಮಾಡಿರೋ ಏನು ಆಗ್ತಿದ್ರು. ವ್ಯರ್ಥ ಆತಲ್ಲ ನನ್ನ ಜೀವನ, ಏನೂ ಲಾಭ ಮಾಡ್ಕೊಡಿಲ್ಲ ಅಂತ.
ಏನು ಮಾಡಿದ್ವಿ? ವಿಷಯಗಳನ್ನು ಗಳಿಸಿದ್ವಿ, ವಿಷಯಗಳನ್ನು ಭೋಗಿಸಿದ್ವಿ. ಅದರಿಂದ ನಿನಗೆ ತೃಪ್ತಿ ಆತನ? ಎಷ್ಟು ಗಳಿಸಿದ್ರೆ ನನಗೆ ತೃಪ್ತಿ ಆಗ್ತದೆ? ತನಗೆ ತೃಪ್ತಿ ಆಗುವಷ್ಟು ಶ್ರೀಮಂತ ಯಾರು ಅದೇ? ಎಷ್ಟು ಕೋಟಿ ಗಳಿಸಿರೋ ಏನು, ಎಷ್ಟು ಬಿಲಿಯನ್ ಗಟ್ಟಲೆ ಮಿಲಿಯನ್ ಗಟ್ಟಲೆ ಗಳಿಸಿದ್ರೆ ಏನಾಗುತ್ತೆ? ಸಮಾಧಾನ ಇಲ್ಲದೆ, ನೆಮ್ಮದಿನ ಇಲ್ಲ. ಏನು ಮಾಡಲಿ ಒಂದು ತೊಗೊಂಡಂತ ಮತ್ತಾಗಿಂದ ಎಲ್ಲ ದೇವರು ಕೊಟ್ಟಾನಪ್ಪ, ನೆಮ್ಮದಿ ಒಂದಿಲ್ಲ ನನಗೆ. ಅದು ಯಾರ ಕೊಡ್ತವೋ ಅದೇನು ಸಲ್ಲಪ್ಪ, ನಿನ್ನೊಳಗೆ ಇದ್ದದನ್ನು ನೋಡ್ಕೊಳ್ಳೋ ಪ್ರಯತ್ನ ಐತಿ. ಸಾಕಷ್ಟು ಸವಿಲಾರ್ದಂಥ ಧೈರ್ಯ ಐತಿ. ಅದ್ರ ಕಡೆ ಲಾಭ ಮಾಡ್ಕೊಳ್ಳಿಲ್ಲ. ಅದು ಸಿದ್ಧವಾಗಿ ಐತೆ, ಅದು ನಿನಗಾಗಿ ಸಿದ್ಧವಾಗಿದೆ ಜ್ಞಾನ ಸಂಪತ್ತು. ಅದನ್ನು ಮನುಷ್ಯನ ಜನ್ಮದಾಗ ಲಾಭ ಮಾಡ್ಕೊಳ್ಳಿಲ್ಲಲ್ಲ. ಬರೀ ತೋರೆಡಗುವಂಥ ಸೌಕರ್ಯ ಉಳಿತೈತೆ ನಿನಗೆ? ಯಾವ ಜನ್ಮದ ಗಂಟು ಗದಡಿ ಹೋದವು, ಯಾವ ಜನ್ಮದ ಶರೀರ ಹೋದವು, ಯಾವ ಜನ್ಮದ ಮಕ್ಕಳು ಮರಿ ಹೋದವು, ಅಧಿಕಾರ ಉಳ್ದೈತೆ ಹೇಳಿ. ಎಲ್ಲಿ ಹೋದವು? ಎಲ್ಲ ಬರುಬುಷಿ. ಅದಕ್ಕೆ ನೀವು ಇರುವಿನ ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲೆಕ್ಕ. ಯಾವಾಗಲೂ ಯಾವುದೈತಿ ಯಾವುದು ಸ್ವರೂಪವಾದದ್ದು ಏನು ಉಳ್ಕಿದ್ದು ಯಾವುದು ಅದು ತೋರು ಎಡಗುದು ನನಗೆ. ಅದಕ್ಕೆ ಹೇಳ ನಾವು ಕುರು ಮಾಮಗಳು ಸಹಿತ ಅಂತ ನಮ್ಮ ಬರ್ರು ವಿಷಯ ಅಂತಾರ್ಲು. ರಾಮ ಆರಾಮಿನ ಅಂತರ ರಾಮನ ಕಡೆ ಇಲ್ಲ. ರಾಮನ ಉಂಡಡ ಹನುಮಂತಣ್ಣ ಅನ್ನೋದಲ್ಲೇ ಅವರು ಎಲ್ಲ ಬರ್ರು ವಿಷಯ ಅಂತಾರೆ ಅವರು. ಎಲ್ಲ ಹೋಗ್ತಿದ್ವು ತೋಡೆ ಅದು ಬಿಡ್ತೈತಿದ್ವು, ಹೌದಿಲ್ಲ? ಅದಕ್ಕೆ ಅದ್ರ ಕಡೆ ಎಲ್ಲ ಅವರು ಅದನ್ನೇ ನೆನಪು ಮಾಡ್ತಾರೆ. ಎಲ್ಲ ಬರ್ರು ವಿಷಯ ಅಂತಾರೆ, ತೋರು ಎಡಗುದಿದು ಅಂತ. ಏನು ಅದಕ್ಕೆ ಯಾವಾಗಲೂ ತೋರದೆ ಅಡಗದೆ ಇದ್ದಂಥ ಇರು ಆರಾಮ, ಅಂತರ ಆರಾಮ, ಅದ್ರ ಕಡೆ ಲಕ್ಕು. ಏನು ಅದನ್ನು ಅನುಸಂಧಾನವಾಗಿ ಕಾಲು ಕಡಿಬೇಕು ನಾವು. ಇದ್ದ ವಸ್ತುವನ್ನು ಮರಿಬಾರ್ದು. ಅದು ಶಾಣಿತನ. ಏನು ನೀ ಎಷ್ಟು ಈ ಜಗತ್ತಿನ ವಸ್ತುಗಳು ತಿಳುವಳಿಕೆ ಮಾಡ್ಕೊಂಡು ಹೋಗೆಲ್ಲ ತೋರಿಡಾಗ್ತದೆ. ಏನು ಎಲ್ಲ ವ್ಯರ್ಥ ಮಾಡೋದಲ್ಲ. ಏನು ದಿನ ಬೆಳಗಾದ್ರೆ ಏನು ಹೊಸದ್ರಾಗ ಗುದ್ದಾಡ್ತೀವೇನು, ಹಳೆದ್ರಾಗ ಗುದ್ದಾಡ್ತೀವೇನು? ಎಷ್ಟು ಸಲ ಹುಟ್ಟಿಟ್ಟು ಬಂದು ಮಾಡಿಲ್ಲ ಅದನ್ನು. ಉಂಡುದುದನೇ ಮಗುಳೆ ಉಣ್ಣುತ್ತ, ಮೇಳವಿಸಿದುದನೇ ಮೇಳವಿಸುತ್ತ, ನೂತನ ಮೇಲುಕನು ಹೊಸ ಅದೇನಿಲ್ಲ. ಎಷ್ಟು ಸಲ ಹುಟ್ಟಿ ಬಂದರೂ ಮಾಡಿದ್ದ ಮಾಡೋಕೆ ಇಸ್ಬಾಯ್ದಾಸ. ಇದೇ ಹೋದ್ರೆ ನೀವು ಎಷ್ಟು ಶರೀರ ಧಾರಣ ಮಾಡಿದ್ರು ಮಾಡಿದ್ದೇ ಮಾಡೋದು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತು. ಅವನು ಮಾಡ್ದಂಗೆ ಇಂದ್ರಿಯಗಳು ಏನು ಹೊಸ ಹೊಕ್ಕವೇನು, ತನ್ನ ಸತ್ವ ಎಲ್ಲ ಕಳ್ಕೊತಾವೆ. ಶರೀರ ಎಲ್ಲ ಹೆಂಗೆ ಆಕೈತಿ? ಕ್ಷೀಣಕ್ಕಂತ ಹೋಗ್ಕತಿಲ್ಲ. ಭೋಗದಿಂದ ಶರೀರ ಕ್ಷೀಣಕ್ಕಂತ ಶರೀರವನ್ನು ಉಂಡು ಬಿಡ್ತಾವೆ ಭೋಗಾದಿಗಳೆಲ್ಲ. ಶರೀರ ಜೀರ್ಣ ಐತೆ, ಆಶಾ ತರುಣ ಐತೆ. ಆಶಾ ಮತ್ತು ಹರಿತಾಗತ್ತೆ ಹೊತ್ತು ಶರೀರ ಜೀರ್ಣ ಆಗೋದು. ಎಷ್ಟೋ ಶರೀರಗಳು ಹಾಳು ಮಾಡಿದ್ರು ಇನ್ನು ಆಶಾ ಅಂದರೆ ಹರಿದಾಗ ಇನ್ನೂ ಮಾಡ್ಬೇಕಪ್ಪ, ಇನ್ನೂ ಗಳಿಸ್ಬೇಕು, ಇನ್ನೂ ಅದನ್ನು ಭೋಗಿಸ್ಬೇಕು ಅನ್ನೋ ಆಶಯ ಹೆಚ್ಚಾಗುತ್ತೆ. ತೃಪ್ತಿ ಅನ್ನೋದಿಲ್ಲ ಇಲ್ಲ ನಾವು. ಅದಕ್ಕೆ ಈ ಆಶಯದ ಬೆನ್ನು ಹತ್ತಿರತಿ ನೋಡಿ, ಅದು ಅನ್ನೋಲಿನ ಅನ್ನೋದು ಪಜಿತಿನ ನಿನಗೆ ಬಾಳೆ. ಯಾವ ಪುಣ್ಯಾತ್ಮ ಹೊಡಿತೈತೋ ಹೊಡಿತೈತಿ. ಮನಸ್ಸು ನಿಶ್ಚಲ ಆದಾಗ ಸಮಾಧಾನ ಇರ್ತೈತಿ. ಏನು ಚಂಚಲ ಆದಾಗ ಸಮಾಧಾನ ಇಲ್ಲ ಇಲ್ಲ. ಯಾಕೆ ಮನಸ್ಸು ಚಂಚಲ ಆಕೈತಿ ಅಂದರೆ ಇಲ್ಲದಲ್ಲಿ ಹುಡುಕ್ತೈತೆ. ಅದು ಎಲ್ಲ ವಿಷಯ ವಸ್ತುಗಳಲ್ಲಿ ಹೊಕ್ಕತಿ. ನಮಗೆ ಬೇಕಾದದ್ದು ಐತಿ ಅಂತ ಹೊಕ್ಕೈತಿ, ಅಲ್ಲಿ ಸಿಗೋದಿಲ್ಲ, ಮತ್ತೆ ಚಂಚಲ. ಮತ್ತೊಂದು ಅಂಗಡಿಗೆ ಹೋಗೋಣ, ಆ ಸಾಮಾನು ಇಲ್ಲಪ್ಪ ಇಲ್ಲಿ ನಮ್ಗೆ ಹಣಿಕೆ ಹಾಕ್ತಾನೆ ರೂಪದಾಗ, ಗಾಯನದೊಳಗೆ, ರುಚಿ ಒಳಗೆ ಹಣಿಕೆ ಹಾಕಿರುವ ಅದ್ರಾಗ ಸಿಗೋದಿಲ್ಲ. ಅದಕ್ಕೆ ಮನಸ್ಸು ಚಂಚಲಕ್ಕೈತಿ. ಅದ್ರಾಗ ಇದ್ದಿದ್ರೆ ಆ ವಿಷಯದಲ್ಲಿ ನಮ್ಗೆ ಬೇಕಾದ ಸಿಕ್ಬಿಟ್ಟಿದ್ರೆ ಮನಸ್ಸು ನಿಶ್ಚಲ ಆಗಿಬಿಡ್ತಿತ್ತು. ಮನಸ್ಸಿನ ಚಂಚಲತೆಗೆ ಕಾರಣ ಯಾವ ಕಾರಣ ಏನು ಅಂದರೆ ಇಲ್ಲದ ಐತೆ ಅಂತ ಹಿಡ್ಕೊಳ್ಬೋದು. ವಿಷಯ ವಸ್ತುಗಳಲ್ಲಿ ಸುಖ ಐತೆ ಅಂತ ಅದ್ರಾಗ ಹುಡ್ಕೋದು. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಮನಸ್ಸು ಸಮಾಧಾನ ಶಾಂತಿ ಸಿಗ್ಬೇಕು. ನೀವು ಇಲ್ಲ ಅನುಕೂಲ ಮತ್ತೊಂದು ಅಂಗಡಿಗೆ ಹೋಗಿಲ್ಲ, ಹಾಗೆ ರೂಪದಾಗಿಲ್ಲ ಗಾಯನಕ್ಕೆ ಹೋಗಿ ಗಾಯನದಾಗಿಲ್ಲ ಸ್ಪರ್ಶ, ಹೌದಿಲ್ಲ?
5 ಇಂದ್ರಿಯಗಳಲ್ಲಿ ಓಡಾಡ್ತದೆ, ಎಚ್ಚರ ಅದಕ್ಕೆ ಮನಸ್ಸು ಮತ್ತೆ ಚಂದ ಇರ್ತದೆ, ಸಿಗೋದಿಲ್ಲ, ಬಳಲ್ತತಿಲ್ಲ. ಅದಕ್ಕೆ ಓಡಾಡಿ ಬಳಲುವ ಮನವನ್ನು ಅದನ್ನು ವಿಚಾರದಿಂದ ಓಜೆಯನ್ನು ನಿಲ್ಲಿಸಿ ನಿಜವಾದ ಸುಖದ ತಿಳುವಳಿಕೆಯನ್ನು ಮಾಡಿಕೊಡೋದಕ್ಕೆ ಜಾಗರಣದ ಎಡೆಯಾಡಿ ಬಳಲುವ ಮನವನ್ನು ಓಜೆಯನ್ನು ನಿಲ್ಲಿಸಿ. ಅದಕ್ಕೆ ಮಹಾಮಂತ್ರ ಅಂದರೆ ತನ್ನ ನಿಜವಾದ ಇರುವಿನ ಮಂತ್ರ ಆಯ್ತು ಐತಿ ಮಂತ್ರ ಏನು ಮನಸ್ಸನ್ನು ಇಲ್ಲದಂಗೆ ಮಾಡುವಂಥದ್ದು, ಅದಕ್ಕೆ ಮಂತ್ರ ಅಂತ. ಏನು ಅಲ್ಲಿ ಮನಸ್ಸನ್ನು ನೆಲೆಯಾಗಿ ಭಾವದಲ್ಲಿ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಏನು ಅಂದಾಗ ನಮಗಿದ್ರ ಲಾಭ. ಎಲ್ಲಿ ಮನಸ್ಸು ನಿಲ್ಲೋದಿಲ್ಲ, ನಿಲ್ಲೋದನ್ನೇ ಇಲ್ಲ, ಅದು ಮನಸ್ಸು ಚಂಚಲಕೈತೆ. ಮತ್ತು ಏನು ಬೇಕಾದದ್ದು ಸಿಕ್ಕಾಗ ಮನಸ್ಸು ನಿಲ್ತೈತಿ. ಮನಸ್ಸು ನಿಶ್ಚಲತ್ವದಾಗ ಸಮಾಧಾನದ ಅಂತ ತಿಳಿದವರು ಒಮ್ಮೆಲೆ ಅದರ ಸಭೆ ಹಚ್ಕೊಳಕ್ಕಲ್ರಿ. ಸುಳ್ಳು ಯಾಕೆ ಬಳಲ್ತಿದ್ದೆ, ಕೆಲಸ ಇಲ್ಲ, ಅದ್ರಾಗೈತಿ ಇದ್ರಾಗೈತಿ ಅಂತ ಎಷ್ಟು ಹೇಳಿದ್ರು ನಮಗೆ ಇದನ್ನು ಹೋಗ್ಬೇಕು. ಬೇರೊಂದು ಯೋಗದಳು ಬಳಲದೆ ಆನಂದವನ್ನು ಸೂರಿಗೊಡುವ ಆತ್ಮ ನಿಜ ನಿಷ್ಠರಾಗಿರುತ್ತೆ. ನಿಮ್ಮೊಳಗೆ ನೀವು ನೋಡ್ಕೊಡು. ಅನ್ಯದರಾಗಿ ಹಾಕಿದ್ರೆ ಸುಳ್ಳು ಕಷ್ಟಪಡ್ತೀರಿ, ಅನ್ಯದರಾಗ ಹುಡುಕಿ ಅಂತ ಬಳಲ್ತೀರಿ. ನಿಮ್ಮೊಳಗಿದ್ದದನ್ನು ನೀವು ತಿಳ್ಕೊಳ್ಳೋದು, ತನ್ನೊಳಿರುವ ಸುಖವು ಮರೆತು ಅನ್ಯದರಾಗೈತೆ ಅಂತ ಸುಳ್ಳು ಬಳಲ್ತಿದ್ದೀನಿ. ನೀನ ಅದಾರಿ ಸುಖ ಹೊಂದಬೇಕಂದ್ರೆ ನಾವು ನೀ ಯಾರು ಮೊದಲು ನೋಡ್ಕೊ, ನೀನ ಸ್ವರೂಪದಿ ಅನ್ನೋದು ಅನುಭವದಿಂದ ನೋಡ್ಕೊ. ಆ ಪ್ರಯತ್ನ ನಾವು ಮಾಡೋಕ್ಕಾಗಿಲ್ಲ. ನಮ್ಮೊಳಗಿದ್ದದ್ದು ನಾವು ತಿಳ್ಕೊಂಡು ಉಳ್ಕೊಳಕ್ಕಾಗಲ್ಲ. ಅನ್ಯದ್ರಾಗ ಐತನೋ ಇನ್ನೂ ಅದ ಹೆಸರೈತೆ ನಮ್ಗೆ. ಬೇರೆ ಬಿಣ್ಣ ಬಿಟ್ಟರೆ ಸರಿ ನೋಟು ಕಾಣಿಸೋದು, ಅನ್ಯದ್ರಾಗ ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡೋದು. ಇದು ಹೋಗ್ಬೇಕು ನಾವು. ಏನು ಸ್ವಲ್ಪ ಉಳಿಬಾರ್ದು ನಿನಗೆ, ಅದ್ರಾಗೈತಿ ಇದ್ರಾಗೈತಿ ಇನ್ನೊಳಗೆ ಅದನ್ನು ಅನುಭವ ಬರೋಕೈತೆ ಅಂದ್ರೆ ಅದು ಹೋಗಿಬಿಡ್ತದೆ. ಅನ್ಯದ್ರಾಗ ಹುಡುಕೋದೆಲ್ಲ ಯಥಾರ್ಥ ಜ್ಞಾನ ಮಾಡ್ಕೊಂಡೆ ನಾನೇ ಆನಂದ ಸ್ವರೂಪ ಇದ್ದೀನಿ, ಸುಖ ಸ್ವರೂಪ ಇದ್ದೀನಿ ಅನ್ನುವಂಥ ಜ್ಞಾನ ನಿನಗೆ ಯಾವಾಗ ಆಕೈತಿ, ಯಾವಾಗ ಅನ್ಯದ್ರಾಗ ಹುಡುಕೋದೆಲ್ಲ ಹೋಗ್ಬಿಡ್ತದೆ. ಅವಾಗ ದನು ತಪ್ಪುತ್ತೆ, ಅವಾಗ ಯಾವ ಬಾಧೆನೂ ಆಗೋದಿಲ್ಲ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಇದು ಮನುಷ್ಯನ ಜನ್ಮದ ಕೆಲಸ. ಇದಕ್ಕಾಗಿ ಪ್ರಯತ್ನ ಮಾಡಬೇಕು. ಆ ಅಭ್ಯಾಸದಾಗ ನಿರಂತರ ತೊಡಗಿ ಅದರ ಲಾಭವನ್ನು ನಾವು ಮಾಡ್ಕೊಳ್ಬೇಕು. ಸಕಲ